ಓಕೆ ಫೈನ್. ಸೊ ಇವಾಗ ಆ, ಇವತ್ತಿನ ದಿನ ನಮ್ಮ ಜೊತೆ ಈ 5 ಡೇಸ್ ಅಲ್ಲಿ ಇರುವವರೆಗೂ ಕೂಡ ಇವತ್ತು ರೆಗ್ಯುಲರ್ ಬ್ಯಾಚ್ಗೆ ಜಾಯಿನ್ ಮಾಡಿಸಿದ್ದೀನಿ. ಯಾಕಂದ್ರೆ ಇಲ್ಲಿ ಮಾಡುವಂತಹ ಕೆಲವೊಂದು ರಿಚುವಲ್ಸ್ ಅವ್ರಿಗೆ ಗೊತ್ತಾಗ್ಲಿ, ಸೊ ಒಂದು ಟೇಸ್ಟ್ ಎಸೆನ್ಸ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಸೊ ರೆಗ್ಯುಲರ್ ಪ್ರೆಗ್ನೆನ್ಸಿ ಬ್ಯಾಚ್ ಜೊತೆಗೆ 5 ಡೇಸ್ ಅದರಲ್ಲಿರುವಂತಹ ಪ್ರೆಗ್ನೆಂಟ್ ವಿಮೆನ್ನ ಮಾತ್ರ ಇಲ್ಲಿ ಹಾಕಿದ್ದೀನಿ. ಆಯ್ತಾ? ಸೊ ನಿನ್ನೆ ಡಿಸ್ಕಸ್ ಮಾಡಿದ ಪ್ರಕಾರ ನಾವು ಕೋಶಗಳ ಬಗ್ಗೆ ಮತ್ತೆ 7 ಚಕ್ರಗಳ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಆಯ್ತಾ? ಕೆಳಗಡೆಯಿಂದ ಬಂದ್ರೆ ಅಂದ್ರೆ ನಾವು ಕುಳಿತುಕೊಳ್ಳುವಂತಹ ಜಾಗದಲ್ಲಿರೋದು ಮೂಲಾಧಾರ ಚಕ್ರ. ಆಮೇಲೆ ಸ್ವಲ್ಪ ಮೇಲ್ಗಡೆ ನಮ್ಮ ಹೊಕ್ಕಳದಿಂದ ಕೆಳಗಡೆ, ಆಯ್ತಾ, ಇಲ್ಲಿರುವುದು ಸ್ವಾದಿಷ್ಠಾನ ಚಕ್ರ. ಈಸಿಯಾಗಿ ಹೇಳಬೇಕು ಅಂದ್ರೆ ನಮ್ಮ ಗರ್ಭಾಶಯ ಇರುವಂತಹ ಪ್ಲೇಸ್. ಓಕೆ, ಸೊ ದಿಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕ್ರಿಯೇಷನ್. ಆಯ್ತಾ? ನಮ್ದೇನು ಜನ್ಮ ಕೊಡ್ತೀವಿ ಅದೆಲ್ಲದಕ್ಕೂ, ಮತ್ತೆ ಈವನ್ ಕ್ರಿಯೇಟಿವಿಟಿ. ಸೊ ಜನ್ಮ ಕೊಡೋದು ಅಂತಂದ್ರೆ ಬರೀ ಫಿಸಿಕಲಿ ಮಗುಗೆ ಜನ್ಮ ಕೊಡೋದು ಮಾತ್ರ ಅಲ್ಲ, ನಾವೇನೇನು ನಮ್ಮಿಂದ ಮೀನ್ಸ್ ಕೆಲವೊಬ್ರು ರಿಸರ್ಚ್ ಮಾಡ್ತಾರೆ ಅಲ್ವಾ, ಕೆಲವೊಂದು ಇನ್ವೆನ್ಷನ್ಸ್ ಮಾಡ್ತಾರೆ, ಡಿಸ್ಕವರೀಸ್ ಮಾಡ್ತಾರೆ, ಅಂದ್ರೆ ಅನ್ವೇಷಣೆಗಳನ್ನ ಮಾಡ್ತಾರೆ. ಸೊ ಇದೆಲ್ಲದಕ್ಕೂ ಬರುವಂತಹ ಕ್ರಿಯೇಟಿವಿಟಿ ನಾಲೆಡ್ಜ್ ಇರುವಂಥದ್ದು ಇಲ್ಲಿ, ಅಂದ್ರೆ ಸ್ವಾದಿಷ್ಠಾನ ಚಕ್ರದಲ್ಲಿ. ಆಯ್ತಾ? ಸೊ ಮಣಿಪುರ ಚಕ್ರ, ಮಣಿಪುರ ಅಂತಂದ್ರೆ ಅದೊಂಥರ ನಮ್ಮ ದೇಹದ ಮಧ್ಯಭಾಗದಲ್ಲಿರುವಂಥದ್ದು ಅಂತಾನೆ ಕರೀತಾರೆ. ಆಯ್ತಾ? ಅಂದ್ರೆ ನಮ್ಮ ಇಡೀ ದೇಹವನ್ನ ಮಧ್ಯಭಾಗ ಅನ್ನೋ ತರ ನೋಡಿದ್ರೆ ಮಣಿಪುರ ಚಕ್ರ ಇರುವಂತಹ ಭಾಗ ಅಂದ್ರೆ ನಮ್ಮ ಹೊಕ್ಕಳದಿಂದ ಸ್ವಲ್ಪ ಮೇಲ್ಗಡೆ. ಆಯ್ತಾ? ಕೆಲವೊಬ್ರು ಹೊಕ್ಕಳದ ರೀಜನ್ ಅಂತಾನೆ ಹೇಳ್ತಾರೆ. ಸೊ ಇಟ್ ಈಸ್ ಫೈನ್, ಬಟ್ ಅದೇ ಒಂದು ಪ್ಲೇಸ್ ಅಲ್ಲಿ ಇರುವಂಥದ್ದು. ಅಂದ್ರೆ ಅಲ್ಲಿ ಇರುವುದು ನಮ್ಮ ಜಠರ ಆಗಿರಬಹುದು, ಲಿವರ್ ಆಗಿರ್ಬೋದು ಅಲ್ವಾ? ಸೊ ಇದೆಲ್ಲ ರೆಸ್ಪಾನ್ಸಿಬಲ್ ಫಾರ್ ಡೈಜೆಷನ್ ಅಲ್ವಾ? ಇಲ್ಲಿರೋದು ಫೈರ್ ಎಲಿಮೆಂಟ್, ಮತ್ತೆ ಸ್ವಾದಿಷ್ಠಾನ ಚಕ್ರದಲ್ಲಿರೋದು ವಾಟರ್ ಎಲಿಮೆಂಟ್. ಆಯ್ತಾ? ನೀರಿನ ತತ್ವ. ಅದೇ ರೀತಿ ಮೂಲಾಧಾರ ಚಕ್ರದಲ್ಲಿರೋದು ಫೈರ್ ಸಾರಿ ಅರ್ತ್ ಎಲಿಮೆಂಟ್. ಆಯ್ತಾ? ಭೂಮಿಯ ತತ್ವ. ಸೊ ಅದೇ ರೀತಿ ಭೂಮಿ, ನೀರು, ಅಗ್ನಿ, ಆಮೇಲೆ ಇಲ್ಲಿರೋದು ವಾಯು. ಆಯ್ತಾ? ನಮ್ಮ ಅನಾಹತ ಚಕ್ರ ಅಂದ್ರೆ ಹಾರ್ಟ್ ಚಕ್ರದ ಹತ್ರ ಇರೋದು ಸೇಮ್ ಸೆಂಟರ್ ಆಫ್ ಚೆಸ್ಟ್. ಆಯ್ತಾ? ಹೃದಯದ ಮಧ್ಯಭಾಗ ಅಂತ ಕರಿತೀವಿ, ಹೃದಯ ಮಧ್ಯಭಾಗ ಇದು ಅನಾಹತ ಚಕ್ರ ಇರುವಂತಹ ಜಾಗ. ಆಯ್ತಾ? ಇಲ್ಲಿ ಹಾಗೆ ನೀವು ಅಬ್ಸರ್ವ್ ಮಾಡಿದ್ರೆ ಹೃದಯ ಇದೆ ಅಲ್ವಾ, ಲಂಗ್ಸ್ ಇದೆ, ಅಂದ್ರೆ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ವಾಯು. ಆಯ್ತಾ? ಸೊ ಆಕ್ಚುಲಿ ನಮ್ಮ ಹಾರ್ಟ್ ಬೀಟ್, ಮಗುವಿನ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗೋದು, ಅದಕ್ಕೆ ಇನ್ಫ್ಲುಯೆನ್ಸ್ ಮಾಡೋದು ಅಗ್ನಿ. ಅಗ್ನಿ ಯಾವಾಗ ಆಕ್ಟಿವೇಟ್ ಆಗುತ್ತೋ ಅವಾಗ ಮಗುವಿನ ಹೃದಯ ಬಡಿತ ಆಕ್ಟಿವೇಟ್ ಆಗುತ್ತೆ. ಆಯ್ತಾ? ಫಸ್ಟ್ ಟೈಮ್ ಮಗುಗೆ ಹಾರ್ಟ್ ಬೀಟ್ ಬರುತ್ತೆ. ಅದಾದ್ಮೇಲೆ ಇದೇ ಅಗ್ನಿ ಏನ್ ಮಾಡುತ್ತೆ, ಜಠರಾಗ್ನಿನೂ ಕೂಡ ಜಾಗೃತ ಮಾಡುತ್ತೆ. ಆಯ್ತಾ? ಅಂದ್ರೆ ಮಗುವಿನ ಸ್ಟಮಕ್ ಏರಿಯಾ ಅದು ಕೂಡ ಆಕ್ಟಿವೇಟ್ ಆಗುತ್ತೆ. ಸೊ ಎಲ್ಲ ಆಕ್ಟಿವೇಟ್ ಆಗೋದು ಸರಿ, ಆದ್ರೆ ಇಲ್ಲಿ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಡೀ ದೇಹಕ್ಕೆ ಸರ್ಕ್ಯುಲೇಟ್ ಆಗ್ಬೇಕಲ್ವಾ, ಎಲ್ಲ ಭಾಗಗಳಿಗೂ ತಲುಪಬೇಕಲ್ವಾ, ಈ ಸರ್ಕ್ಯುಲೇಷನ್ ಕೂಡ ಸ್ಟಾರ್ಟ್ ಆಗೋದು ನಮ್ಮ ಹಾರ್ಟ್ ಬೀಟ್ ಸ್ಟಾರ್ಟ್ ಆದಾಗ ಅಲ್ವಾ? ಸೊ ಇದೇ ತರ ನೀವು ಮಗು ಇವಾಗ ಫಾರ್ಮ್ ಆಗ್ತಾ ಇದೆ, ರಚನೆ ಆಗ್ತಾ ಇದೆ, ಅದರ ಎಲ್ಲ ಬೆಳವಣಿಗೆಗಳು ಹಂತ ಹಂತವಾಗಿ ಬರ್ತಾ ಹೋಗುತ್ತಲ್ವಾ. ಫಸ್ಟ್ ಏನು ಒಂದು ಅಂಡಾಣು ವೀರ್ಯಾಣು ಸೇರ್ಕೊಂಡು ಅವಾಗ ಕೂಡ ಒಂದು ಫೈರ್ ಎಲಿಮೆಂಟ್ ಬರುತ್ತೆ. ಆಯ್ತಾ? ಅಂದ್ರೆ ಅಲ್ಲಿ ಒಂದು ಝೆನ್ ಸ್ಪಾರ್ಕ್ ಅಂತ ಕರೀತಾರೆ. ಅಲ್ಲಿ ಒಂದು ಲೈಟ್ ಪ್ರೊಡ್ಯೂಸ್ ಆಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಒಂದು ಫೈರ್ ಎಲಿಮೆಂಟ್. ಆಯ್ತಾ? ಒಂದು ಉಷ್ಣತೆ ಪ್ರೊಡ್ಯೂಸ್ ಆಗುತ್ತೆ, ಅಲ್ಲಿಂದ ಕ್ರಿಯೇಟ್ ಆಗೋದು ಒಂದು ಲೈಫ್. ಆಯ್ತಾ? ಅಲ್ಲಿಂದ ಸ್ಟಾರ್ಟ್ ಆಗಿ ವಿತಿನ್ 24 ಅವರ್ಸ್ ಏನಾಗುತ್ತೆ, 23 ಕ್ರೋಮೋಸೋಮ್ ಅಪ್ಪನಿಂದ, 23 ಕ್ರೋಮೋಸೋಮ್ ಅಮ್ಮನಿಂದ, ಇವೆರಡು ಕೂಡ ಸೇರ್ಕೊಂಡು ಮಗುವಿನ ಲಿಂಗ ಮಾತ್ರ ಅಲ್ಲ, ಜೆಂಡರ್ ಮಾತ್ರ ಅಲ್ಲ, ಇಡೀ ಜೀವನದಲ್ಲಿ ಮಗು ಹೇಗೆ ಬಿಹೇವ್ ಮಾಡುತ್ತೆ, ಅದರ ಇಂಟೆಲಿಜೆನ್ಸ್ ಏನಿರುತ್ತೆ, ಅದರ ಸ್ಪಿರಿಚುವಲ್ ಕೋಶಂಟ್ ಆಧ್ಯಾತ್ಮಿಕವಾಗಿ ಹೇಗೆ ಕನೆಕ್ಟ್ ಆಗುತ್ತೆ, ಜನರಿಗೆ ಜನರ ಜೊತೆ ಹೇಗೆ ಬೆರೆಯುತ್ತೆ, ಈ ಥರದಿಂದ ಹಿಡಿದು ಎಲ್ಲ ಕ್ಯಾರೆಕ್ಟರ್ಸ್. ಆಯ್ತಾ? ಸೊ ಆ ಟೈಮಲ್ಲಿ ನಿಮ್ಮ ಸ್ಥಿತಿಗತಿಗಳು ಅಂದ್ರೆ ಮಾನಸಿಕ ಸ್ಥಿತಿ ಹೇಗಿರುತ್ತೋ ಅದು ಕೂಡ ಮಗುಗೆ ಪಾಸ್ ಮಾಡಿರ್ತೇವೆ ಅಲ್ವಾ? ಸೊ ಅದರಿಂದ ಸ್ಟಾರ್ಟ್ ಆಗಿದ್ದು 24 ಗಂಟೆ ಒಳಗಡೆ ಮಗುವಿನ ಇಡೀ ಜೀವನದ ಬ್ಲೂ ಪ್ರಿಂಟ್ ರೆಡಿ ಆಗುತ್ತೆ. ಬೇಸಿಕ್ ಕ್ಯಾರೆಕ್ಟರ್ಸ್. ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ಹೇಳ್ತಾರೆ ಅಲ್ವಾ? ಯಾವಾಗ ಬರೋದು ಆ ಹುಟ್ಟು ಗುಣ? ಇವಾಗಿಂದನೇ, ಈ 24 ಅವರ್ಸ್ ಅಲ್ಲಿ ಡಿಸೈಡ್ ಆಗೋದೇ ಹುಟ್ಟು ಗುಣ. ಆಯ್ತಾ?
ಸೊ ನಮ್ಮ ಬ್ರೈನ್ ಸ್ಟಡಿ ಮಾಡಿದ್ರೆ ನಾವು ಅದರಲ್ಲಿ ಒಂದು ಪಾರ್ಟ್ ಇದೆ, ಅದರಲ್ಲಿ ನಮ್ಮ ಹುಟ್ಟು ಗುಣನೇ ಸ್ಟೋರ್ ಆಗಿರುತ್ತೆ, ಅದನ್ನ ಎಲ್ಲೂ ಚೇಂಜ್ ಮಾಡಕ್ ಬರಲ್ಲ. ಬೇರೆ ಇನ್ನೆಲ್ಲ ಕೆಪಾಸಿಟೀಸ್ ವ್ಯಾಲ್ಯೂಸ್ ಎಲ್ಲಾನು ಚೇಂಜ್ ಮಾಡಬಹುದು, ಆಲ್ಟರ್ ಮಾಡಬಹುದು. ಈ ಹುಟ್ಟು ಗುಣ ಅನ್ನುವಂಥ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ವಾ, ಮೆಮೊರೀಸ್, ಲಿಮಿಟಿಂಗ್ ಬಿಲೀಫ್ಸ್ ಅಥವಾ ಬಿಲೀಫ್ ಸಿಸ್ಟಮ್, ನಂಬಿಕೆಗಳು ಅಥವಾ ಅಪನಂಬಿಕೆಗಳು, ಇದೆಲ್ಲದೂ ಒಂದ್ ಕಡೆ ಸ್ಟೋರ್ ಆಗಿರುತ್ತೆ. ಇದನ್ನ ಚೇಂಜ್ ಮಾಡೋದು ತುಂಬಾನೇ ಕಷ್ಟ, ಆಯ್ತಾ. ಬಟ್ ಅದನ್ನೂ ಕೂಡ ಮಿರಾಕಲ್ ಅನ್ನೋ ತರ ಕೆಲವೊಬ್ರು ಅದನ್ನೂ ಮೀರಿ ಬೆಳೀತಾರೆ, ಆಯ್ತಾ. ಸೊ ಅದಕ್ಕೆ ನಾವು ನಮ್ಮ ಕೈಯಲ್ಲಿ, ತಾಯಿಯಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಗುಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗೋಣ. ಅಂದ್ರೆ ಒಳ್ಳೊಳ್ಳೆ ನಂಬಿಕೆಗಳನ್ನ, ಒಳ್ಳೆ ಒಳ್ಳೆ ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಮಾಡೋಣ. ನಾವೇ ಇಲ್ಲ ನಮ್ಮ ಕೈಲಾಗಲ್ಲ, ಇದಾಗಲ್ಲ, ಅದಾಗಲ್ಲ, ಸೊ ಈ ತರ ಎಲ್ಲ ನಾವು ಅನ್ಕೋತಾ ಇದ್ರೆ ಅದನ್ನು, ಆ ನಂಬಿಕೆಗಳನ್ನ ನಾವು ಹೊಟ್ಟೆಲಿರೋ ಮಗುಗೂ ಕೂಡ ತಲುಪಿಸ್ತಾ ಇರ್ತೀವಿ. ಅದಕ್ಕೆ ಎಲ್ಲದರ ಮೇಲೆ, ಎಲ್ಲರ ಮೇಲೆ, ಒಳ್ಳೇದರ ಮೇಲೆ ಸಾರಿ, ಒಳ್ಳೇದರ ಮೇಲೆ ಜಾಸ್ತಿ ನಂಬಿಕೆ ಇಡ್ತಾ ಹೋಗ್ಬೇಕು, ಆಯ್ತಾ. ಅದಕ್ಕೆ ಮಗುಗೂ ಅದೇ ನಂಬಿಕೆಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಆಯ್ತಾ. ಸೊ ಸೇಮ್, ಏನಿಲ್ಲ, ವೆರಿ ಸಿಂಪಲ್. ತಾಯಿಯಾಗಿ ನೀವು ಯಾವ ರೀತಿ ಇರ್ತೀರಾ ಇಡೀ ಪ್ರೆಗ್ನೆನ್ಸಿಲಿ, ನಿಮ್ಮ ಬಿಲೀಫ್ ಸಿಸ್ಟಮ್, ನೀವೇನು ಫೀಲ್ ಮಾಡ್ತೀರಾ. ದಿನ ಇಡೀ ನಾವೇನೇನೋ ಮಾಡಿರ್ತೀವಿ ಅಲ್ವಾ. ಸೊ ಮೊನ್ನೆ ತನ ಹೇಳಿದೆ, ಒಂದು 10 ದಿನದ ಹಿಂದೆ ಅಥವಾ ಒಂದು 5 ದಿನದ ಹಿಂದೆ ನೀವೇನ್ ತಿಂದಿದ್ರಿ ಬೆಳಗ್ಗೆ ಟಿಫಿನಿಗೆ, ಯಾರು ಹೇಳ್ತೀರಾ? 5 ದಿನದ ಹಿಂದೆ ಟಕ್ಕಂತ ಹೇಳ್ಬೇಕು. ಆಯ್ತಾ. ಸೊ ಇದು ಸ್ವಲ್ಪ ಕಷ್ಟ. ಅದೇ ಆ 5 ದಿನದ ಹಿಂದೆ ಟಿಫಿನ್ ಮಾಡುವಾಗ ಏನಾದ್ರೂ ಕಹಿ ಘಟನೆ ಅಥವಾ ಒಳ್ಳೆ ಘಟನೆ ನಡೆದಿತ್ತು ಅಂತ ಅನ್ಕೊಳ್ಳಿ, ಆಯ್ತಾ. ಸೊ ಯಾರೋ ನಿಮ್ಮ ಅಕ್ಕನ ತಂಗಿನೋ, ಅವ್ರಿಗೆ ಡೆಲಿವರಿ ಆಯ್ತು, ಮುದ್ದಾದ ಗಂಡ್ ಮಗುನೋ ಹೆಣ್ಮಗುನೋ ಆಯ್ತು, ಅದು ಗುಡ್ ನ್ಯೂಸ್. ಅವಾಗ ಇನ್ನೇನ್ ತಿಂಡಿ ತಿಂತಾ ಇದ್ರಿ, ಅವಾಗ ಗುಡ್ ನ್ಯೂಸ್ ಬಂತು. ಓಕೆ, ಅವಾಗ ನೆನ್ಪಿರುತ್ತೆ, ಓ ನಾನು ದೋಸೆ ಮಾಡಿದ್ದೆ ತಿಂತಾ ಇದ್ದೆ, ಅವಾಗ ಮಗು ಹುಟ್ಟಿದ್ ಗುಡ್ ನ್ಯೂಸ್ ಸಿಕ್ತು ಅಲ್ವಾ. ಸೊ ಅದಕ್ಕೆ ಯಾಕಂದ್ರೆ ಫೀಲಿಂಗ್ ಅಟ್ಯಾಚ್ ಆಗಿದೆ, ಹ್ಯಾಪಿನೆಸ್. ಅದೇ ರೀತಿ ಸ್ಯಾಡ್ನೆಸ್ ಕೂಡ ಅಟ್ಯಾಚ್ ಆಗಿದ್ರು ಅಥವಾ ಏನಾದ್ರೂ ಕೆಟ್ಟ ವಿಷಯ ನೀವೇನಾದ್ರೂ ಕೇಳಿದ್ರೆ ನೋಡಿದ್ರೆ ಆ ಟೈಮಲ್ಲಿ, ತಿಂಡಿ ತಿನ್ನುವಂತ ಟೈಮಲ್ಲಿ ಅದಕ್ಕೂ ಲಿಂಕ್ ಆಗಿರುತ್ತೆ. ಅವಾಗ ಗೊತ್ತಾಗುತ್ತೆ, ನಾನು ತಿಂಡಿ ತಿನ್ನುವಾಗ, ಇದೇ ತಿಂಡಿ ತಿನ್ನುವಾಗ ನನಗೆ ಆ ನ್ಯೂಸ್ ಬಂದಿದೆ. ಸೊ ಆ ಥರ ಅಲ್ವಾ. ಯಾಕೆ ಅದು ನೆನಪಿರೋದು, ನೀವೇನನ್ನ ಫೀಲ್ ಮಾಡಿಟ್ಕೊಂಡಿದ್ರು ಅದನ್ನ ನಿಮ್ಮ ಮೈಂಡ್ ಕೂಡ ಫೀಡ್ ಮಾಡ್ಕೊಂಡಿದೆ. ನೀವು ಯಾವ್ದನ್ನ ಫೀಲ್ ಮಾಡಿದ್ರಲ್ವಾ, ಅಂದ್ರೆ ಅನುಭವಿಸಿದ್ರಲ್ವಾ, ಆ ಅನುಭವನ ಈ ಮೈಂಡ್ ರೆಕಾರ್ಡ್ ಮಾಡಿಟ್ಕೊಳ್ಳುತ್ತೆ. ಅದೇ ರೀತಿ, ಸೊ ಬೇಡವಾದದ್ದೆಲ್ಲ ಲೈಟ್ ಆಗಿರೋದು, ಕೆಲವೊಂದು ರಿಪೀಟೆಡ್ ಅಥವಾ ಯಾವುದು ಫೀಲ್ ಆಗದೆ ಇರೋದು, ಅದನ್ನೆಲ್ಲ ಡಿಲೀಟ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಮಗುಗೂ ಕೂಡ ಅದು ತಲುಪಲ್ಲ, ಆಯ್ತಾ. ಬಟ್ ನೀವು ಯಾವಾಗ ಜಾಗೃತವಾಗಿ, ಕಾನ್ಶಿಯಸ್ ಆಗಿ ಫೀಲ್ ಮಾಡ್ತೀರಾ, ಅದನ್ನ ನಿಮ್ಮ ಮಗು ಕೂಡ ಫೀಲ್ ಮಾಡುತ್ತೆ, ನೆನ್ಪಿಟ್ಕೊಳ್ಳುತ್ತೆ. ಅದು ಒಳ್ಳೆ ವಿಷಯ ಆಗಿರಬಹುದು, ಕೆಟ್ಟ ವಿಷಯ ಆಗಿರಬಹುದು ಅಲ್ವಾ. ಸೊ ಕೆಲವೊಂದು, ಅಫ್ಕೋರ್ಸ್, ಇಲ್ಲಿ ಎಷ್ಟೋ ಜನ ಹೇಳ್ತೀರಾ ನಂಗೆ, ನಾನು ಎಷ್ಟೇ ಪಾಸಿಟಿವ್ ಆಗ್ಬೇಕಂದ್ರೂ ಕೆಲವೊಂದ್ಸರಿ ನೆಗೆಟಿವ್ ಆಗ್ತಾ ಇರುತ್ತೆ ಅಲ್ವಾ. ಕೆಲವೊಂದ್ಸರಿ ಬೈದ್ ಬಿಡ್ತೀನಿ, ಕೆಲವೊಂದ್ಸರಿ ಇನ್ನೇನೋ ರೇಗಾಡ್ಬಿಡ್ತೀನಿ, ಇದೆಲ್ಲ ಆಗುತ್ತೆ ಅಂತ ಹೇಳಿ. ಸೊ ಅದು ಆದ್ರೂ ಅದನ್ನ ನೀವು ಎಷ್ಟು ಹೊತ್ತಿನ ತನಕ ಫೀಲ್ ಮಾಡ್ತೀರಾ ಅಲ್ವಾ. ಎಷ್ಟು ಹೊತ್ತಿನ ತನಕ ಅದನ್ನ ಫೀಲ್ ಮಾಡ್ತೀರಾ, ಅಷ್ಟು ಹೊತ್ತಿನ ತನಕ ಮಗುಗ್ ಹೋಗ್ತಾ ಇರುತ್ತೆ ಅಲ್ವಾ. ಸೊ ಆ ಟೆನ್ಯೂರ್ ಕಮ್ಮಿ ಮಾಡಿ ಅಟ್ಲೀಸ್ಟ್, ಆಯ್ತಾ. ಸೊ ಜಾಸ್ತಿ ಹೊತ್ತು ನೀವು ತುಂಬಾ ಆಗೋದಾಗ್ತಾ ಇತ್ತು ಅಂದ್ರೆ ಅದನ್ನ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೊತ್ತು ಕಮ್ಮಿ ಮಾಡಿ. ಇದೇ ಗ್ರಾಜುಯಲಿ ಕಮ್ಮಿ ಮಾಡ್ತಾ ಹೋಗ್ಬೇಕು. ಸೊ ಹೇಳೋದು ಈಸಿ, ಪ್ರೆಗ್ನೆನ್ಸಿಲಿ ಖುಷಿಯಾಗಿರ್ಬೇಕು, ನಗ್ನತ್ತೆ ಅಲ್ವಾ. ಸೊ ಹೇಳೋದು ಈಸಿ, ಸ್ವಲ್ಪ ಮಾಡೋದು ಕಷ್ಟ. ನಾನು ಹೇಳ್ತಾ ಇರೋದೇನು, ಮಾಡುವ ರೀತಿಯನ್ನ ಹೇಳ್ತಾ ಇದ್ದೀನಿ ಅಲ್ವಾ. ಸೊ ಮೊದ್ಲೆಲ್ಲ ತುಂಬಾ ಹೊತ್ತು ಟೆನ್ಷನ್ ಮಾಡ್ಕೊತಾ ಇದ್ರಿ, ಇವಾಗ ಒಂದ್ ಸ್ವಲ್ಪ ಕಮ್ಮಿ ಮಾಡಿ. ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಓ ಇದು ನನ್ನ ಮಗುಗ್ ತನಕ ತಲುಪುತ್ತೆ, ಬಾಳ ಹೊತ್ತು ನಾನು ಇದನ್ನ ತಲುಪಿಸ್ಬಾರ್ದು. ಯಾಕಂದ್ರೆ ಮಗುವಿನ ಸುತ್ತ ಪ್ರೊಟೆಕ್ಟ್ ಮಾಡೋದಕ್ಕೆ ಬರೀ ನೀವ್ ಮಾತ್ರ ಅಲ್ಲ, ನೀವಷ್ಟೇ ತಾಯಿ ಅಲ್ಲ, ಯು ಆರ್ ಜಸ್ಟ್ ದ ರೀಸನ್ ಮೀಡಿಯಂ, ಆಯ್ತಾ. ಬೇಕಾಗಿರೋದು, ಈ ಮಗು ನಿಜವಾಗ್ಲೂ ಬೇಕಾಗಿರೋದು ಯೂನಿವರ್ಸ್ಗೆ. ಯಾಕಂದ್ರೆ ಪ್ರತಿಯೊಂದು ಕ್ರಿಯೇಷನ್ ಕೂಡ ದೇವರಿಗೆ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ದೇವರಿಗೆ ಕೆಲಸನೇ ಇರಲ್ಲ ಅಲ್ವಾ. ಎಸ್, ಹೌದು. ಸೊ ಅವ್ರಿಗೆ ಕೆಲಸ ಕೊಡ್ಬೇಕು, ಅವ್ರ ಕೆಲಸ ಮಾಡ್ಬೇಕು ಅಂತಂದ್ರೆ ನಾವೆಲ್ಲರೂ ಇರ್ಬೇಕು. ಪ್ರತಿಯೊಂದು ಕ್ರಿಯೇಷನ್, ಪ್ರತಿ ಜೀವನು ಜನ್ಮ ಕೊಡೋದು ಇಂಪಾರ್ಟೆಂಟ್ ಯಾರಿಗೆ? ಯೂನಿವರ್ಸ್ಗೆ, ಆಯ್ತಾ. ಯೂನಿವರ್ಸ್ ಅಂದ ತಕ್ಷಣ ನೀವು ನಂಬುವಂತಹ ದೈವ ಆಯ್ತಾ. ಸೊ ನೀವು ಯಾವ ದೇವರನ್ನ ಅಥವಾ ಯಾವ ಆ ಏನು ಶಕ್ತಿಯನ್ನ ನಂಬ್ತಿರೋ ಅದೇ, ಆಯ್ತಾ, ಅದೇ ಯೂನಿವರ್ಸ್.
ಓಕೆ. ಸೊ ಆ ಒಂದು ಕ್ರಿಯೇಷನ್ ಗೆ ಕಾರಣ ಆಗಿರುವಂತಹ ಯೂನಿವರ್ಸ್ ಇಂದ ನಾವು ಜಸ್ಟ್ ದ ಮೀಡಿಯಂ, ಆಯ್ತಾ. ವೆಸಲ್ ಅಂತಾನೆ ಅನ್ಕೊಳ್ಳಿ, ಒಂದು ಪಾತ್ರೆ ಅಷ್ಟೇ ನಾವು, ಆಯ್ತಾ. ಈ ಪಾತ್ರೆ ಚೆನ್ನಾಗಿದೆ ಅಂತ ದೇವ್ರು ಚೂಸ್ ಮಾಡಿ ನಮಗೆ ಕೊಟ್ಟಿರೋದು. ಸೊ ಕುಕಿಂಗ್ ಆಗೋ ತನಕ ನಮ್ ಕೆಲ್ಸ, ಅದಾದ್ಮೇಲೆ ಪಾತ್ರೆ ಸ್ವಲ್ಪ ಸೈಡಿಗೆ ಹೋಗುತ್ತೆ ಕೆಲವೊಂದ್ಸರಿ, ಅಲ್ವಾ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಆ ಜವಾಬ್ದಾರಿನ ನಿಭಾಯಿಸಿದ್ರೆ ಆಯ್ತು ಆ ಟೈಮಲ್ಲಿ, ಅಲ್ವಾ. ಓಕೆ. ಸೊ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಜಾಗೃತ ಮನಸ್ಸು, ಕಾನ್ಶಿಯಸ್ನೆಸ್, ಆಯ್ತಾ. ಸ್ವಲ್ಪ ತಾಳ್ಮೆ, ಆಯ್ತಾ. ಸ್ವಲ್ಪ ನಾವು ಚೇಂಜ್ ಆಗಬೇಕು ಅನ್ನುವಂತಹ ಮೈಂಡ್ ಸೆಟ್. ಇಲ್ಲ, ನಾನು ಆಲ್ರೆಡಿ ಖುಷಿಯಾಗಿದ್ದೀನಿ ಅಂತಂದ್ರೆ ಕಂಟಿನ್ಯೂ ದ ಸೇಮ್, ಅದನ್ನ ಫೀಲ್ ಮಾಡ್ತಾ ಹೋಗಿ. ಎಷ್ಟು ಖುಷಿಯಾಗಿದ್ದೀನಲ್ವಾ ನಾವು, ಐ ಆಮ್ ಸೋ ಹ್ಯಾಪಿ. ನನ್ನಷ್ಟು ಜಗತ್ತಲ್ಲಿ ಖುಷಿಯಾಗಿರೋ ಪರ್ಸನ್ನೇ ಇಲ್ಲ, ಆಯ್ತಾ. ಸೊ ಆ ಥರ ಯಾವಾಗ ಒಂದ್ಸರಿ ಅನ್ನಿಸ್ತಾ ಅದನ್ನ ಚೆನ್ನಾಗಿ ಫೀಲ್ ಮಾಡ್ಬಿಡಿ, ಆಯ್ತಾ. ಸೊ ಯಾರ್ದಾದ್ರೂ ದೃಷ್ಟಿ ಬಿದ್ಬಿಟ್ರೆ ಏನೂ ಬೇಡ, ಯಾವ ಟೆನ್ಷನ್ನು ಬೇಡ, ಓಕೆನಾ. ಅಯ್ಯೋ ನಾನು ಖುಷಿಯಾಗಿದ್ರೆ ಏನಾದ್ರೂ ಆಗ್ಬಿಟ್ರೆ, ಸೊ ಅದು ಒಂದ್ ಹೇಳ್ತಾರಲ್ವಾ, ಚೆನ್ನಾಗ್ ನಗ್ತಾ ಇದ್ದಾಗ ಜಾಸ್ತಿ ನಗ್ಬೇಡ, ಏನಾದ್ರೂ ಕೆಟ್ಟದಾಗತ್ತೆ ಅಲ್ವಾ, ಹೇಳ್ತಾರ. ಹಾಗೆ. ಹ್ಮ್. ಹಿಂಗೆ ಹಿಂಗೆ ಹೊಡ್ಕೊ, ಅಲ್ವಾ. ಈ ತರ ಮಾಡು, ಈ ತರ ಮಾಡು, ಜಾಸ್ತಿ ಖುಷಿ ಪಡಬೇಡ, ಅಲ್ವಾ. ಯಾಕೆಂದ್ರೆ ಅವಾಗ ಮೇ ಬಿ ನಾವ್ ಏನಾದ್ರೂ ಖುಷಿಯಾಗಿದ್ದ ಕೆಲವೊಂದು ಡಿಸಿಷನ್ಸ್ ತಗೋಬೇಡಿ ಅಂತ ಹೇಳ್ತಾರೆ, ಆಯ್ತಾ. ತುಂಬಾ ಖುಷಿಯಾಗಿದ್ದಾಗ ಜಾಸ್ತಿ ಡಿಸಿಷನ್ಸ್ ತಗೋಬೇಡಿ, ಯಾಕಂದ್ರೆ ಆ ಹ್ಯಾಪಿನೆಸ್ ಅಲ್ಲಿ ನಾವೇನೋ ಮಾಡ್ಬಿಡ್ತೀವಿ, ಆಮೇಲೆ ಅವಾಗ್ಲೂ ಕೂಡ ಮೈಂಡ್ ಓಡಲ್ಲ. ಅದಕ್ಕೆ ಲಾಜಿಕಲಿ ನಾವು ಥಿಂಕ್ ಮಾಡಲ್ಲ, ಬರೀ ನಮ್ಮ ರೈಟ್ ಬ್ರೈನ್ ಜಾಸ್ತಿ ಆಕ್ಟಿವೇಟ್ ಇರುತ್ತೆ ಅವಾಗ ಖುಷಿಯಾಗಿದ್ದಾಗ, ಅಲ್ವಾ. ಅದಕ್ಕೆ ಆ ಟೈಮಲ್ಲಿ ಜಾಸ್ತಿ ಡಿಸಿಷನ್ಸ್ ತಗೋಬೇಡಿ, ಅದ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿ, ಖುಷಿಯಾಗಿರೋದನ್ನ ಫೀಲ್ ಮಾಡಿ. ಎಷ್ಟು ನೀವು ಫೀಲ್ ಮಾಡ್ತೀರಾ ಮಗುಗೆ ತಲುಪುತ್ತೆ, ಆಯ್ತಾ. ಸೊ ಅಷ್ಟೇ, ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ವಿಷಯ ನಿಮಗೆ ಸಿಗ್ತಾ ಖುಷಿಯಾಗಿರಕ್ಕೆ ಅದನ್ನೇ ಚೆನ್ನಾಗಿ ಫೀಲ್ ಮಾಡಿ, ಆಯ್ತಾ. ಬರೀ ದೊಡ್ಡ ವಿಷಯ ಆಗ್ಲಿ ಆಮೇಲೆ ನಾನು ಖುಷಿ ಪಡ್ತೀನಿ ಅಂತ ಹೋದ್ರೆ ಇದಾಗೋ ಕೆಲ್ಸ ಅಲ್ಲ. ನಾನು ಪ್ರತಿ ಸರಿ ಎಲ್ರಿಗೂ ಹೇಳೋದದೇ, ಇಡೀ ಜೀವನದಲ್ಲಿ ಇಡೀ ದಿನದಲ್ಲಿ ಟ್ರೈ ಟು ಫೈಂಡ್ ಔಟ್ ಹೌ ವಂಡರ್ಫುಲ್. ನಾನು ಹೇಳ್ಸಿದ್ದು ಅದಕ್ಕೆ, ಆಯ್ತಾ. ಸೊ ಅದೆಲ್ಲ ಒಂದೊಂದು ಸ್ಮಾಲ್ ಸ್ಮಾಲ್ ಚೇಂಜಸ್ ತುಂಬಾ ಬಿಗ್ ಚೇಂಜ್ಗೆ ಕಾರಣ ಆಗುತ್ತೆ, ಆಯ್ತಾ. ಸೊ ಅದಕ್ಕೆ ಹೌ ವಂಡರ್ಫುಲ್ ಹೇಳ್ತಾ ಬನ್ನಿ, ಚಿಕ್ಕ ಚಿಕ್ಕ ವಿಷಯನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡಿ, ಫೀಲ್ ಮಾಡಿ, ಅಲ್ವಾ. ಇದೆಲ್ಲ ಮಾಡಿದಾಗ ಮಗುಗೂ ಕೂಡ ಅದು ತಲುಪ್ತಾ ಹೋಗುತ್ತೆ. ಸೊ ಏನು ಮಗು ಆಮ್, ಈ ರೀತಿ ಇರಬೇಕು ಅಂತ ನೀವ್ ಅನ್ಕೊಂಡಿರ್ತೀರಾ, ಅಲ್ವಾ. ಆ ಒಂದು ಪಿಕ್ಚರ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಆ ಕ್ಯಾರೆಕ್ಟರ್ಸ್ನ ಲಿಸ್ಟ್ ಮಾಡಿ, ಅದರ ಥರ ನೀವು ಆಕ್ಟ್ ಮಾಡ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ, ಮಗು ಆ ಥರ ಆಗುತ್ತೆ. ಡಿಸೈರ್ಡ್ ಬೇಬಿ, ಅಲ್ವಾ. ಡಿಸೈರ್ಡ್ ಬೇಬಿ ವರ್ಕ್ಶಾಪ್, ಡ್ರೀಮ್ ಬೇಬಿ ವರ್ಕ್ಶಾಪ್ ಎಲ್ಲ ಹೇಳ್ತಾರೆ, ಯಾಕೆ? ಅದು ಅಲ್ಲಿ ಇರುವಂಥ ಸೀಕ್ರೆಟ್ ಇದೇನೆ. ಅದೇನು ನಿಮ್ಮ ಡ್ರೀಮ್ ಬೇಬಿ ಅನ್ನುವಂಥ ಇಮೇಜ್ ಇದೆಯೋ, ಕ್ಯಾರೆಕ್ಟರ್ ಇದೆಯೋ, ಅದನ್ನ ನೀವು ತಾಯಿಯಾಗಿ ಫೀಲ್ ಮಾಡ್ತಾ ಹೋಗಿ. ನನ್ನ ಮಗು ಶಿವಾಜಿ ತರ ತುಂಬಾ ಸ್ಟ್ರಾಂಗ್ ಇರಬೇಕು, ಅಥವಾ ವಾರಿಯರ್ ತರ ಇರಬೇಕು, ಆ ಥರ ಹೇಳಿದ್ರೆ ನೀವು ಅದೇ ಥರ ಫೀಲ್ ಮಾಡಿ, ನೀವು ರಾಣಿ ಚೆನ್ನಮ್ಮನ್ ಥರ, ಅಬ್ಬಕ್ಕನ್ ಥರ. ಸೊ ಏನು, ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಕತ್ತಿ ಇಟ್ಕೊಂಡಿರ್ತಾರೆ ಯಾವುದೋ ಒಂದು ಪೋಲಾದ ಥ್ಯಾಂಕ್ಸ್, ಈಗ ಬಾಚಿನ್ಕೆ ಸಿಕ್ತು, ಇದನ್ನ ಇಟ್ಕೊಂಡು ನಾನೇ ಚೆನ್ನಮ್ಮ ಅಂತ ಹೇಳಿ, ಅಲ್ವಾ. ಎಷ್ಟು ಫೀಲ್ ಮಾಡ್ತೀರಾ ಅಲ್ವಾ, ದೇಶಭಕ್ತಿ ಆಗಿರ್ಬೋದು, ವೀರತನ ಆಗಿರ್ಬೋದು, ಅದು ಫೀಲ್ ಮಾಡಿದಾಗ ಮಗುಗೆ ಹಂಗೆ ಫೀಲ್ ಇದೇನೋ ಚೆನ್ನಾಗಿದೆಯಲ್ಲ. ಸೊ ನಿಮಗ್ ಚೆನ್ನಾಗ್ ಅನ್ಸಿದ್ರೆ ಮಗುಗೂ ಚೆನ್ನಾಗ್ ಅನ್ಸ್ತಾ ಇದೆ, ಅಮ್ಮ ಏನೋ ಮಾಡ್ತಾ ಇದ್ದಾರೆ, ಏನೋ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಅದು ಮಲ್ಕೊಂಡಿದ್ದು ಏನಿದು ಏನಿದು ಅಂತ ಅಬ್ಸರ್ವ್ ಮಾಡುತ್ತೆ. ಸೊ ಆ ವೈಬ್ರೇಷನ್ಸ್ ನ ನೀವು ಕಳಿಸ್ತಾ ಇರೋದು, ಓಕೆನಾ. ಸೊ ಈ ವೈಬ್ರೇಷನ್ಸ್ ನ ಮಗು ಕಳಿಸ್ತಾ ಇರ್ತೀರಲ್ವಾ, ಅದೇ ರೀತಿ ಅದು ಡೆವಲಪ್ ಆಗ್ತಾ ಇರುತ್ತೆ. ಅಲ್ಲಿ ಆ ಮಗುವಿಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದು ನಂಬಿಕೆಯ ಪ್ಯಾಟ್ರನ್ ಕ್ರಿಯೇಟ್ ಆಗುತ್ತೆ. ಇಟ್ ಫೀಲ್ಸ್ ಗುಡ್ ಅಬೌಟ್ ಇಟ್. ಹೊರಗಡೆ ಬಂದ್ಮೇಲೆ ಮಗು ದೇಶಭಕ್ತಿ ಗೀತೆ ಕೇಳಿದ್ರೆ ಆಹಾ ಎಷ್ಟು ಚೆನ್ನಾಗಿದೆ, ಸುಮ್ಮನೆ ಎಲ್ಲ ಏನೋ ಆಟ ಆಡ್ತಿದ್ದಿದ್ ಮಗು ಬಂದ್ಬಿಟ್ಟು ನಿಂತ್ಕೊಂಡು ಕೇಳುತ್ತೆ, ಅಲ್ವಾ. ಸೊ ಯಾವಾಗ ನೀವು ತಾಯಿಯಾಗಿ ಮಂತ್ರಗಳನ್ನ ಹೇಳ್ತಾ ಇರ್ತೀರಾ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ, ಅವಾಗ ಮಗು ಏನೋ ಆಟ ಆಡ್ತಾ ಇದ್ದಿದ್ದು ಅಂದ್ರೆ ಹುಟ್ಟಿದ ಮೇಲೆ ಮಗು ಏನೋ ಆಟ ಆಡ್ತಾ ಇರುತ್ತೆ, ಎಲ್ಲೋ ಏನೋ ಮಂತ್ರ ಕೇಳಿಸ್ತು ಬಂದು ನಿಂತ್ಕೊಳ್ಳುತ್ತೆ, ಕೇಳಿಸ್ಕೊಳ್ಳುತ್ತೆ, ಅದನ್ನ ಕಲಿಯುತ್ತೆ, ನೀವೇ ಹೇಳ್ಕೊಡ್ಬೇಕು ಅಂತಿಲ್ಲ. ಸೊ ಒಳ್ಳೆಯ ವಿಷಯಗಳಿಗೆ ಈಗ್ಲಿಂದನೇ ಆಸಕ್ತಿ ಬಂದ್ಬಿಟ್ಟಿದೆ. ಆಕ್ಚುಲಿ ನೀವು ಕಲಿಸ್ಬೇಕಾಗಿರೋದು ಈ ಆಸಕ್ತಿನ, ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು, ಅದು ತಾಯಿಯಾಗಿ ನಿಮ್ಮ ಜವಾಬ್ದಾರಿ. ಕುತ್ಕೊಂಡು ನಾನೇ ಹೇಳ್ಕೊಡ್ತೀನಿ, ಅದು ಕೂಡ ಹೌದು, ಆದ್ರೆ ಕೆಲವೊಂದ್ಸರಿ ನೀವು ಆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಬಿಟ್ರೆ ಸಾಕು, ಮುಂದೆ ಅದು ತಾನಾಗಿ ಕಲಿತಾ ಹೋಗುತ್ತೆ,
ಅಲ್ವಾ? ಎಷ್ಟೋ ಮಕ್ಳಿಗಿದು ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇದೆ. ಫೋಕಸ್ ಆಗಲ್ಲ, ಕುತ್ಕೊಂಡು ಆಗಲ್ಲ. ನೀವು ಆ ಕ್ವಾಲಿಟಿ ಕಲಿಸಿದ್ರೆ ಅಲ್ಟಿಮೇಟ್. ಬೇರೆ ಮಕ್ಕಳಿಗಿಂತ ನಿಮ್ಮ ಮಕ್ಕಳು ಈಸಿಯಾಗಿ ಲೈಫ್ನ ಲೀಡ್ ಮಾಡ್ತಾರೆ. ಡಿಸಿಷನ್ ಮೇಕಿಂಗ್ ಪವರ್ಸ್ ಬರುತ್ತೆ. ಯಾಕಂದ್ರೆ ನಮ್ಮ ಮೈಂಡ್ ಸ್ಟಿಲ್ ಆದಾಗ ಪವರ್ ಜಾಸ್ತಿ. ನಾವು ಅನ್ಕೊಂಡಿರ್ತೀವಿ ಮಲ್ಟಿ ಟಾಸ್ಕಿಂಗ್ ಮಾಡ್ಬೇಕಾದ್ರೆ ನಾವು ಇನ್ನೂ ಜಾಸ್ತಿ ಕಲಿತಾ ಇರ್ತೀವಿ ಅಂತ ಹೇಳಿ, ಅಲ್ವಾ? ಸೊ ಅದಲ್ಲ. ಎಷ್ಟು ನೀವು ಒಂದು ಕಡೆ ಕುತ್ಕೊಳ್ಳೋದನ್ನ ಕಲಿಸ್ತಿರೋ. ನಮ್ಮ ಸರ್ ಒಬ್ರಿದ್ರು PU ನಲ್ಲಿ. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಅವರು ಮ್ಯಾಥಮೆಟಿಕ್ಸ್ ಕಲಿಸ್ತಾ ಇದ್ರು. ಏನೂ ಬೇಡ, ನೀವು 1-2 ಗಂಟೆ ಒಂದು ಕಡೆ ಒಂದೇ ಪ್ಲೇಸಲ್ಲಿ ಸುಮ್ಮನೆ ಕುತ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆ ನಾನು ಸೂತ್ರಗಳನ್ನ ಫಾರ್ಮುಲಾಸ್ನ ಹೇಳ್ಕೊಡ್ತೀನಿ. ಯಾಕಂದ್ರೆ ಅಷ್ಟು ತಾಳ್ಮೆನೂ ಇಲ್ಲ ನಮಗೆ, ಅಲ್ವಾ? ಅದನ್ನ ಇಂಟ್ರೆಸ್ಟ್, ಆ ತಾಳ್ಮೆಯನ್ನ ಬೆಳೆಸ್ಕೊಂಡ್ರೆ ಅಲ್ಟಿಮೇಟ್ ಕೆಪಾಸಿಟಿ ನಮ್ಮಲ್ಲಿರೋದು ಜಾಗೃತ ಆಗುತ್ತೆ. ಆಯ್ತಾ? ಸೊ ಅದನ್ನ ನಾವು ಮಾಡ್ಬೇಕಾಗಿರೋದು, ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಇದನ್ನೇ. ಅದಕ್ಕೆ ಪ್ರೆಗ್ನೆನ್ಸಿ ಮೆಡಿಟೇಷನ್ಸ್ ಅನ್ನೋದು ಅವಿಭಾಜ್ಯ ಅಂಗ, ಅಲ್ವಾ? ಧ್ಯಾನ ಅನ್ನೋದು ಅದಕ್ಕೆ ಮಾಡಿಸ್ತಾನೆ ಇರ್ತೀವಿ ಯಾವಾಗ್ಲೂ, ಅಲ್ವಾ? ಓಕೆ. ಸೊ ನಮ್ಮ ರೆಗ್ಯುಲರ್ ಕ್ಲಾಸಲ್ಲಿ, ಓಕೆ, ಇನ್ನೂ ಒಂದು ಕಾನ್ಸೆಪ್ಟ್ ಅರ್ಧ ಬಿಟ್ಟೆ. ಏನಂದ್ರೆ ನಮ್ಮ, ಓಕೆ, ಮಗುವಿನ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿದ್ದು ಕೂಡ ಒಂದು ಫೈರ್ ಎಲಿಮೆಂಟ್ ಇಂದ, ಆಯ್ತಾ? ಅಗ್ನಿಯ ತತ್ವದಿಂದ. ಅದು ಸ್ಟಾರ್ಟ್ ಆಗಿದ್ದು ಅಗ್ನಿಯ ತತ್ವದಿಂದ ಆದ್ರೆ ಅದನ್ನ ನಡೆಸ್ಕೊಂಡು ಹೋಗ್ತಾ ಇರೋದು ಯಾವುದು? ವಾಯುವಿನ ತತ್ವ. ವಾಯು ಅಂದ್ರೆ ಮೋಟಿವ್, ಆಯ್ತಾ? ಮೋಷನ್. ಯಾವಾಗಾದ್ರೂ ಗಾಳಿ ಹಾಗೆ ನಿಂತಿರುತ್ತೆ, ಸ್ಟಿಲ್ ಆಗಿರುತ್ತಾ? ಸ್ವಲ್ಪನಾದ್ರೂ ಓಡಾಡ್ತಾನೇ ಇರುತ್ತೆ, ಚಲಿಸ್ತಾನೇ ಇರುತ್ತೆ. ವಾಯುವಿನ ಕ್ಯಾರೆಕ್ಟರೇ ಅದು, ಚಲಿಸ್ತಾನೇ ಇರೋದು, ಅಲ್ವಾ? ಸೊ ಅದಕ್ಕೆ ಆ ಮೋಟಿವ್ ಫೋರ್ಸ್ನ ಪ್ರತಿ ಸರಿನೂ ಹೃದಯ ಬಡಿತ ನಿಲ್ದೇ ಇರೋ ತರ ಮಾಡ್ತಾ ಇರೋದು ಈ ವಾಯುವಿನ ತತ್ವ. ಅದಕ್ಕೆ ಪಂಚತತ್ವಗಳ ಮೇಲೆ ನಾವು ಹಿಡಿತ ಸಾಧಿಸ್ಬೇಕು, ಅಥವಾ ಅದನ್ನ ಆ ಆ ಪಂಚತತ್ವಗಳ ಮೇಲೆ ಧ್ಯಾನವನ್ನ ಮಾಡಬೇಕು. ಯಾವಾಗ ನೀವು ಪಂಚತತ್ವಗಳ ಮೇಲೆ, ಒಂದೊಂದೇ ತತ್ವದ ಮೇಲೆ ಒಂದೊಂದ್ಸರಿ ಧ್ಯಾನ ಮಾಡಿದ್ರು ಪರವಾಗಿಲ್ಲ, ಅಥವಾ ಎಲ್ಲ ತತ್ವಗಳ ಮೇಲೆ ಒಂದ್ಸರಿ ಧ್ಯಾನ ಮಾಡಿದ್ರು ಪರವಾಗಿಲ್ಲ, ಅಲ್ವಾ? ಈ ತರ ಮಾಡ್ತಾ ಹೋದಾಗ ನೀವು ನಿಮ್ಮ ದೇಹದಲ್ಲಿ ಹಾಗೂ ಮಗುವಿನ ದೇಹದಲ್ಲಿ ಇರುವ 5 ತತ್ವಗಳು, ಭೂಮಿ, ನೀರು, ವಾಯು, ಅಗ್ನಿ, ಆಕಾಶ, ಇದಿಷ್ಟು ತತ್ವಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀರ. ಇದಕ್ಕೆ ಸುಮಾರು ರೀತಿಯ ಟೆಕ್ನಿಕ್ಸ್ ಇದೆ ಪಂಚತತ್ವಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೂ. ಈ 5 ಬೆರಳುಗಳು 5 ತತ್ವಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದನ್ನ ನೀವು ಯಾವಾಗ್ಲೂ ಈ ತರ ಪ್ರೆಸ್ ಮಾಡ್ತಾ ಇರೋದು, ಅಲ್ವಾ? ಅಂಗಾಲುಗಳನ್ನ ಪ್ರೆಸ್ ಮಾಡ್ತಾ ಇರೋದು, ಅಲ್ಲಿರೋ ಬೆರಳುಗಳನ್ನ ಪ್ರೆಸ್ ಮಾಡೋದು, ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ, ಆಯ್ತಾ? ನೀವು ಏನು ಬೆಡ್ ರೆಸ್ಟ್ ಅಲ್ಲಿ ಇದ್ರೂ ಕೂಡ ಇದನ್ನು ಮಾಡ್ಬೋದು. ಎಲ್ಲ ಚಕ್ರಗಳು, ನಾನು ಹೇಳಿದೆ 114 ಚಕ್ರಗಳಿದೆ, ಅದರಲ್ಲಿ 7 ಚಕ್ರ ಇದು ಮೇನ್ ಇರುತ್ತೆ, ಅಲ್ವಾ? ಈ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ಈ ಆ, ಕೈಯನ್ನ ಪ್ರೆಸ್ ಮಾಡೋದು, ಕಾಲನ್ನ ಪ್ರೆಸ್ ಮಾಡೋದು, ಮುಖಕ್ಕೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದು, ಇದು ತುಂಬಾ ಇಂಪಾರ್ಟೆಂಟ್, ಆಯ್ತಾ? ಇನ್ನೂ ಒಂದಿದೆ, ಏನು, ವೆರಿ ಈಸಿ, ಯೂನಿವರ್ಸಲ್ ಸೌಂಡ್, ಓಂಕಾರ, ಆಯ್ತಾ? ಓಂಕಾರವನ್ನ ಪಠಣೆ ಮಾಡುವಾಗ ನಮ್ಮ 3 ನಾಡಿಗಳು, ಸೂರ್ಯನಾಡಿ, ಚಂದ್ರನಾಡಿ, ಮತ್ತೆ ಏನು ಮಧ್ಯದಲ್ಲಿರುವಂತ ಬ್ರಹ್ಮನಾಡಿ, ಆಯ್ತಾ? ಶಿವನಾಡಿ, ವಿಷ್ಣುನಾಡಿ, ಬ್ರಹ್ಮನಾಡಿ ಅಂತ ಕರಿತೀವಿ, ಅಲ್ವಾ? ಸೊ ಎನರ್ಜೀಸ್ ಅಂತ ಬಂದಾಗ ಮಾಸ್ಕ್ಲೈನ್ ಅಂಡ್ ಫೆಮಿನೈನ್ ಎನರ್ಜಿ, ಸ್ತ್ರೀ ತತ್ವ, ಪುರುಷ ತತ್ವ, ಆಯ್ತಾ? ಸೊ ಈ 2 ತತ್ವಗಳಿಂದ ಯಾವಾಗ ಇದು ಬ್ಯಾಲೆನ್ಸ್ ಆಗಿರುತ್ತೋ ನಮ್ಮ ಲೈಫ್ ಆಕ್ಚುಲಿ ಬ್ಯಾಲೆನ್ಸ್ ಆಗಿರುತ್ತೆ. ಓಕೆ. ಸೊ ಯಾವಾಗ ಯಾವ್ದನ್ನ ಜಾಸ್ತಿ ಯೂಸ್ ಮಾಡಬೇಕು ಅದನ್ನ ಟೈಮ್ ಟು ಟೈಮ್ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ನಮ್ಮ ಇಡೀ ಲೈಫು ದೈಹಿಕವಾಗಿನೂ ಹೌದು, ಮಾನಸಿಕವಾಗಿ, ಭಾವನಾತ್ಮಕವಾಗಿ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಸ್ಪಿರಿಚುವಲ್, ಆಧ್ಯಾತ್ಮಿಕವಾಗಿ ಕೂಡ ಚೆನ್ನಾಗಿರುತ್ತೆ. ನಮ್ಮ ಲೈಫ್ ಮಾತ್ರ ಅಲ್ಲ, ನಮ್ಮ ಮಗುಗೂ ಕೂಡ. ಸೊ ಏನು ಡೈರೆಕ್ಟ್ಲಿ ನಾವು ಮಗುಗೆ ಏನು ಮಾಡಕ್ ಬರಲ್ಲ, ಇಂಡೈರೆಕ್ಟ್ಲಿ ಮಾಡ್ಬೇಕು. ಯಾವ್ದನ್ನ ಫೀಲ್ ಮಾಡಿ, ಮದರ್ ಆಗಿ, ತಾಯಿಯಾಗಿ ನೀವು ಮಾಡ್ತೀರಾ, ಅದು ಮಗುಗೆ ತಲುಪುತ್ತೆ. ಫೀಲ್ ಮಾಡ್ತಾ ಏನ್ ಹೇಳ್ಬೇಕು? ಅಕಾರ, ಊಕಾರ, ಮಕಾರ ಅಂದ್ರೆ ಆ ಇದಿಷ್ಟು ಇರುವಂತಹ ಒಂದು ಏನು ಓಂಕಾರ, ಆಯ್ತಾ? ಈ ಓಂಕಾರವನ್ನ ಪಠಣೆ ಮಾಡುವಾಗ ಈ ಎಲ್ಲ ಮೇನ್ ನಾಡಿಗಳು ಕ್ಲಿಯರ್ ಆಗುತ್ತೆ, ಅಲ್ವಾ? ಎಲ್ಲ ನಾಡಿಗಳು, 72,000 ನಾಡಿಗಳು ಅಂತ ಹೇಳಿದೆ, ಅಲ್ವಾ? ಅದು ಎಲ್ಲ ಕನೆಕ್ಟ್ ಆಗುವಂತಹ ಮೇನ್ 3 ನಾಡಿಗಳು.
ಅಲ್ವಾ. ಆ, ಏನು ಇಡಾನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ. ಆಯ್ತಾ. ಒಂಥರ ಚಾನೆಲ್ಸ್ ಇದ್ದ ಹಾಗೆ ಇದಿಷ್ಟು ಕ್ಲಿಯರ್ ಆಗುತ್ತೆ, ಕ್ಲೆನ್ಸ್ ಆಗುತ್ತೆ, ಪ್ಯೂರಿಫೈ ಆಗುತ್ತೆ. 7 ಚಕ್ರಗಳು: ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಅಲ್ವಾ. ವಿಶುದ್ಧಿ ಚಕ್ರ ಇಲ್ಲಿದೆ ಗಂಟ್ಲತ್ರ. ಆಯ್ತಾ. ನಮ್ಮ ಯಾರಾದ್ರೂ ಥೈರಾಯ್ಡ್ ಗ್ಲ್ಯಾಂಡ್ಸು ಅಥವಾ ಥೈರಾಯ್ಡ್ ಸಮಸ್ಯೆ ಆ ಥರದ್ದು ಏನಾದರೂ ಇದ್ರೆ, ಆ್ಯಂಡ್ ಕಮ್ಯುನಿಕೇಶನ್ ಪ್ರಾಬ್ಲಮ್, ಹೇಳಕ್ ಇನ್ನೇನು ಹೇಳಬೇಕು ಆದ್ರೆ ಬರ್ತಾ ಇಲ್ಲ, ಏನೋ ತಡೀತಾ ಇದೆ, ಸೊ ಧೈರ್ಯ ಸಾಕಾಗ್ತಾ ಇಲ್ಲ, ಸೊ ಆ ಥರದ್ದೆಲ್ಲ ಇದ್ದಾಗ ಕಮ್ಯುನಿಕೇಶನ್ ಪ್ರಾಬ್ಲಮ್ ದಟ್ ಈಸ್ ಕ್ರಿಯೇಟೆಡ್ ಹಿಯರ್. ಅಲ್ವಾ. ಸೊ ವಿಶುದ್ಧಿ ಚಕ್ರದ ಮೇಲೆ ವರ್ಕ್ ಮಾಡಿದಾಗ ಅದು ಕ್ಲಿಯರ್ ಆಗುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದೇ ನಿಮಗೆ ಹೈ ಬಿ ಪಿ, ಲೋ ಬಿ ಪಿ ಈ ಥರದ್ದು ಏನಾದರೂ ಇದ್ರೆ ನೀವು ಜಾಸ್ತಿ ಅನಾಹತ ಚಕ್ರದ ಮೇಲೆ ವರ್ಕ್ ಮಾಡಬೇಕು, ಹಾರ್ಟಿಗೆ ಸಂಬಂಧಪಟ್ಟಿದ್ದು. ಅಲ್ವಾ. ಸೊ ಪ್ಲಾಸೆಂಟಾ ರಿಲೇಟೆಡ್ ಏನಾದರೂ ಸಮಸ್ಯೆಗಳಿದ್ರೆ ಮಗುಗೆ, ಅಲ್ವಾ, ಅಥವಾ ಮಗು ವೆಯ್ಟ್ ಕಮ್ಮಿ ಇದೆ, ಜಾಸ್ತಿ ಇದೆ, ಅಥವಾ ನೀರಿನ ಅಂಶ, ಮಗುವಿನ ಸುತ್ತ ಇರೋ ನೀರಿನ ಅಂಶ, ಅಮ್ನಾಯ್ಟಿಕ್ ಫ್ಲೂಯಿಡ್ ಇದು ಕಮ್ಮಿ ಇದೆ ಅಥವಾ ಜಾಸ್ತಿ ಇದೆ, ಆ ಥರದ್ದೇನಾದ್ರೂ ಇದ್ರೆ ಬ್ಯಾಲೆನ್ಸ್ ಮಾಡೋದಕ್ಕೆ ವಾಟರ್ ಎಲಿಮೆಂಟ್ ಇರೋದು ಸ್ವಾದಿಷ್ಠಾನ ಚಕ್ರ, ಆ ಸ್ವಾದಿಷ್ಠಾನ ಚಕ್ರದ ಮೇಲೆ ವರ್ಕ್ ಮಾಡಬೇಕು. ಕಾನ್ಸ್ಟಿಪೇಷನ್ ಆಗ್ತಾ ಇದೆ ನಂಗೆ, ಅಥವಾ ಬೇರೆ ಇನ್ನೇನು, ಸೊಂಟ ನೋವು, ಪೂರ್ತಿ ಕೆಳಗಡೆ ಸೊಂಟ ನೋವು ಬರುತ್ತೆ ಅಲ್ವಾ, ಲೋಯರ್ ಬ್ಯಾಕ್ ಪೇನ್, ಇದೆಲ್ಲ ರಿಲೇಟ್ ಆಗಿರೋದು ಮೂಲಾಧಾರ ಚಕ್ರ, ನಾವು ಕುತ್ಕೊಳ್ಳುವಂಥ ಪ್ಲೇಸಲ್ಲಿ, ರೂಟ್ ಚಕ್ರ. ಇದರ ಮೇಲೆ ವರ್ಕ್ ಮಾಡಿದಾಗ ನಿಮಗೆ ಅದು ಕ್ಲಿಯರ್ ಆಗುತ್ತೆ ಅಲ್ವಾ. ಮತ್ತೆ ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ, ನಮಗೆ ಬ್ಲೋಟಿಂಗ್ ಆಗುತ್ತೆ ಅಥವಾ ವಾಮಿಟ್ ಬಂದಂಗೆ ಆಗುತ್ತೆ, ಅಥವಾ ಊಟ ಸೇರಲ್ಲ ಅಲ್ವಾ. ಸೊ ಮಾರ್ನಿಂಗ್ ಸಿಕ್ನೆಸ್, ಈವ್ನಿಂಗ್ ಸಿಕ್ನೆಸ್, ಏನೇನು ಪ್ರೆಗ್ನೆನ್ಸಿ ರಿಲೇಟೆಡ್ ಆ ಥರದ್ದೆಲ್ಲ ಇರುತ್ತಲ್ವಾ, ಡೈಜೆಷನ್ ರಿಲೇಟೆಡ್, ಅದೆಲ್ಲ ರಿಲೇಟ್ ಆಗಿರೋದು ನಮ್ಮ ಏನು ಸೋಲಾರ್ ಪ್ಲೆಕ್ಸಸ್ ಚಕ್ರ, ಮಣಿಪುರ ಚಕ್ರಕ್ಕೆ. ಆಯ್ತಾ. ಅದೇ ರೀತಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಅಲ್ವಾ, ಅಥವಾ ತುಂಬಾ ಬೇಗ ಕೋಪ ಬಂದ್ಬಿಡುತ್ತೆ ಅಲ್ವಾ. ಆ ಥರದ್ದೆಲ್ಲ ಇದ್ದಾಗ ಏನು, ಕುತ್ಕೊಂಡು ಓದಕ್ಕಾಗಲ್ಲ ಅಥವಾ ಕುತ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡಕ್ಕಾಗ್ತಾ ಇಲ್ಲ, ಮಗು ಕಡೆ ಗಮನ ಹರ್ಸಕ್ಕಾಗ್ತಾ ಇಲ್ಲ, ಇದೆಲ್ಲ ಕ್ರಿಯೇಟ್ ಆಗಿರೋದು ಆಜ್ಞಾ ಚಕ್ರದಿಂದ. ಆಯ್ತಾ. ನಮ್ಮ ಸಹಸ್ರಾರ ಚಕ್ರ ಏನಿಲ್ಲ, ಇದರ ಕೆಲಸ ನಮ್ಮ ಕಾಸ್ಮಿಕ್ ಎನರ್ಜಿನ ಕನೆಕ್ಟ್ ಮಾಡೋದು ನಮ್ಮ ದೇಹಕ್ಕೆ. ಆಯ್ತಾ. ನಾನೇನು ಹೇಳ್ತೀನಿ, ಯೂನಿವರ್ಸಲ್ ಎನರ್ಜಿ, ಕಾಸ್ಮಿಕ್ ಎನರ್ಜಿ, ಕಾಸ್ಮಿಕ್ ಡಯಟ್ ಅಂತ ಕೂಡ ಕರೀತಾರೆ. ಅಂದ್ರೆ ನಾವು ಯಾವಾಗ ಧ್ಯಾನ ಮಾಡ್ತೀವೋ ಅದನ್ನ, ಧ್ಯಾನ ಮನಸ್ಸಿನ ಸ್ನಾನ, ಮತ್ತೆ ಈ ದೇಹಕ್ಕೆ ಊಟ ಕೊಡೋದು ಕೂಡ ಧ್ಯಾನ. ಎಷ್ಟೋ ಸರಿ ಅಲ್ವಾ, ನೀವು ನೋಡಿರ್ಬೋದು ಸಾಧು ಸಂತರೆಲ್ಲ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಕುತ್ಕೊಂಡು ಬರೀ ಧ್ಯಾನ ಮಾಡ್ತಾರೆ. ಎಲ್ಲಿಂದ ಬಂತು ಎನರ್ಜಿ? ಪಂಚತತ್ವಗಳು. ನಾವು ಆಕ್ಚುಲಿ ಊಟದ ಮೂಲಕ ಸೇವಿಸ್ತಾ ಇರೋದು 5 ತತ್ವಗಳನ್ನೇ. ಆಯ್ತಾ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಇದೆಲ್ಲ 5 ತತ್ವಗಳನ್ನ ಒಳಗಡೆ ಸೇರಿಸ್ಕೊಳ್ತಾ ಇರೋದು ನಾವು ಊಟದ ಮೂಲಕ, ನೀರಿನ ಮೂಲಕ, ಉಸಿರಾಡೋದ್ ಮೂಲಕ ಅಲ್ವಾ. ಅವರು ಊಟ ನೀರು ಬಿಡ್ತಾರೆ, ಬರೀ ಉಸಿರಿನ ಮೂಲಕ ಆ ಎಲ್ಲ 5 ತತ್ವಗಳಲ್ಲಿರುವ ಎನರ್ಜಿನ ತಗೊಳ್ತಾರೆ. ಆಯ್ತಾ. ಪ್ಲಸ್ ಕಾಸ್ಮಿಕ್ ಎನರ್ಜಿ ಇಲ್ಲಿಂದ ಎಂಟರ್ ಆಗುತ್ತೆ, ನೆತ್ತಿಯ ಭಾಗ. ಆಯ್ತಾ. ಕ್ರೌನ್ ಚಕ್ರ. ಸೊ ಇದು ದಿಸ್ ಇಸ್ ದ ಹೈಯೆಸ್ಟ್ ಕೆಪ್ಟ್ ಸೀಕ್ರೆಟ್. ಅಷ್ಟೇ. ಏನು, ಯಾವ ಫೋರ್ಸ್ ಅವರನ್ನ ನಡೆಸ್ತಾ ಇರೋದು. ಮತ್ತೆ ಅವ್ರಿಗೆ ತುಂಬಾ ಶಕ್ತಿ ಇರುತ್ತೆ, 100 ಕಿಲೋಮೀಟರ್ ಗಟ್ಲೆ ನಡ್ಕೊಂಡು ಹೋಗ್ತಾರೆ ಅಲ್ವಾ. ಹಿಮಾಲಯದಲ್ಲೆಲ್ಲ ತಪಸ್ ಮಾಡ್ತಾರೆ, ಅಲ್ಲಿ ನಿಂತ್ಕೊಳ್ಳೋದು ಕುತ್ಕೊಳ್ಳೋದೇ ಕಷ್ಟ, ನಡುಗ್ತಾ ಇರ್ತೀವಿ ನಾವು ಸಾಮಾನ್ಯ ಜನರು, ದಿನಾ ಊಟ ತಿಂಡಿ ಮಾಡಿರೋರೆ ಅಲ್ವಾ. ಅವ್ರು ಹೆಂಗೆ ಅಷ್ಟು ಚೆನ್ನಾಗಿರ್ತಾರೆ ಅಲ್ವಾ. ಯಾಕಂದ್ರೆ ವಿತ್ ಮೈಂಡ್ ಪವರ್ ಅಂಡ್ ಥ್ರೂ ಕಾಸ್ಮಿಕ್ ಎನರ್ಜಿ. ಆಯ್ತಾ. ಅಲ್ಲಿರುವ ಜೀವಿಗಳ ದೇಹ ಪ್ರಕೃತಿ ಹೇಗಿರುತ್ತೋ ಆ ಥರ ಅವರು ಮೌಲ್ಡ್ ಮಾಡ್ಕೊಂಡಿರ್ತಾರೆ. ಆಯ್ತಾ. ಸೊ ಇದೆಲ್ಲ ತುಂಬಾ ಗ್ರೇಟ್ ಲರ್ನಿಂಗ್ಸ್, ತುಂಬಾ ದೊಡ್ಡ ಜ್ಞಾನಗಳು ತಿಳ್ಕೊಂಡಾಗ ಬರುವಂಥದ್ದು. ಆದ್ರೆ ಇದಕ್ಕೆ ಬೇಕಾಗಿರೋದು ವೆರಿ ಸಿಂಪಲ್ ಸ್ಟೆಪ್, ಜಸ್ಟ್ ನಿಮ್ಮ ಬ್ರೀತಿಂಗ್ನ ಅಬ್ಸರ್ವ್ ಮಾಡೋದು ಮಾತ್ರ. ಅವ್ರು ಇಡೀ ಧ್ಯಾನದಲ್ಲಿ ಬೇರೆ ಏನೂ ಮಾಡಲ್ಲ, ಬರೀ ಉಸಿರನ್ನ ಅಬ್ಸರ್ವ್ ಮಾಡ್ತಾರೆ. ಹೆಂಗ್ ಹೋಗ್ತಾ ಇದೆ, ಹೆಂಗ್ ಬರ್ತಾ ಇದೆ, ಹೆಂಗ್ ಹೋಗ್ತಾ ಇದೆ, ಹೆಂಗ್ ಬರ್ತಾ ಇದೆ, ಒಳಗಡೆ ಎಷ್ಟು, ಎಲ್ಲಿ ತನಕ ಹೋಗ್ತಾ ಇದೆ, ಎಲ್ಲಿ ಎಲ್ಲಿ ತನಕ ಆಚೆ ಬರ್ತಾ ಇದೆ, ಎಷ್ಟು ಆಚೆ ಬರ್ತಾ ಇದೆ. ಒಳಗ್ ಹೋಗ್ಬೇಕಾದ್ರೆ ಬಿಸಿ ಇತ್ತು, ಹೊರಗೆ ಬರ್ಬೇಕಾದ್ರೆ ತಣ್ಣಗಿದೆ, ಸಾರಿ, ಒಳಗ್ ಹೋಗ್ಬೇಕಾದ್ರೆ ತಣ್ಣ ಇತ್ತು, ಹೊರ ಬರ್ಬೇಕಾದ್ರೆ ಬಿಸಿ ಇದೆ ಅಲ್ವಾ ಉಸಿರು. ಇಷ್ಟೇ ಅಬ್ಸರ್ವ್ ಮಾಡ್ತಾ ಕುತ್ಕೊಂಡಿರ್ತಾರೆ ಸುಮಾರು ದಿನಗಳ ಕಾಲ, ವರ್ಷಗಳ ಕಾಲ. ಯಾಕೆ ಇದನ್ನ ಮಾಡಬೇಕು ಅಲ್ವಾ. ಆಕ್ಚುಲಿ ಮೈಂಡನ್ನ ಸ್ಟಿಲ್ ಮಾಡೋದೇ ಹೆಚ್ಚು ಪವರ್. ಓಕೆ. ಮೈಂಡನ್ನ ಯಾವಾಗ ಹಿಡಿದು ಒಂದ್ ಕಡೆ ಕೂರಿಸ್ತೀವೋ ಅಲ್ಲಿ ಪವರ್ನ ರಿಸರ್ವ್ ಮಾಡ್ತಾ ಇದೀವಿ. ನಾನು ಹೇಳ್ದೆ 90%.
ಏನು ನೀರು ಕನ್ಸ್ಯೂಮ್ ಆಗೋದು ನಮ್ಮ ಬ್ರೈನ್ ಇಂದ ಅಲ್ವಾ. ಅಂದ್ರೆ ಜಾಸ್ತಿ ಕೆಲಸ ಮಾಡ್ತಾ ಇರೋದು ಇಡೀ ದೇಹದಲ್ಲಿ ನಾವ್ ಅನ್ಕೊಂಡಿರ್ತೀವಿ ಡೈಜೆಷನ್ ಇರ್ಬೋದು ಅಥವಾ ರೆಸ್ಪಿರೇಷನ್ ಇರ್ಬೋದು ಅಲ್ವಾ, ಹಾರ್ಟ್ ಇರ್ಬೋದು, ಅದು ಯಾವುದು ಅಲ್ಲ. ತುಂಬಾ ಜಾಸ್ತಿ ಕೆಲಸ ಮಾಡ್ತಾ ಇರೋದು ಈ ತಲೆ ಅಲ್ವಾ. ಅದಕ್ಕೆ ಅದನ್ನ ನಂಬರ್ ಆಫ್ ಥಾಟ್ಸ್ನ ನೀವು ಕಡಿಮೆ ಮಾಡ್ತಾ ಮಾಡ್ತಾ ಬಂದಾಗ ಅಥವಾ ಮೈಂಡನ್ನ ಸ್ಟಿಲ್ ಮಾಡ್ತಾ ಬಂದಾಗ ಶೂನ್ಯ ಸ್ಥಿತಿಗೆ ಕರ್ಕೊಂಡು ಎಳ್ಕೊಂಡು ಬಂದು ಕೂರಿಸ್ತಾ ಇರೋಕೆ ಟ್ರೈ ಮಾಡಿದಾಗ ಅಟ್ಲೀಸ್ಟ್ ನಾವು ಟ್ರೈ ಮಾಡಬೇಕು. ಇದು ಕಷ್ಟ, ನಾನು ಹೇಳಿದ್ದೀನಿ ಕಷ್ಟ. ಆದ್ರೆ ಎಷ್ಟು ನೀವು ಟ್ರೈ ಮಾಡಿ ಮಾಡಿ ಅದನ್ನ ಕೂರ್ಸೋಕೆ ಪ್ರಯತ್ನ ಪಡ್ತೀರಾ ಅಷ್ಟು ನಿಮ್ಮ ಪವರ್ ಜಾಸ್ತಿ ಆಗುತ್ತೆ. ಅದನ್ನ ನೀವು ಎಲ್ಲಿ ಯೂಸ್ ಮಾಡಬೇಕು ಅಂದ್ರೆ ನಿಜವಾಗ್ಲೂ ನಿಮಗೆ ಯಾವ ಗುರಿ ಇದೆ ಆಯ್ತಾ. ಸೊ ನಿಜವಾಗ್ಲೂ ನಿಮ್ಗೆ ಯಾವ ಗುರಿ ಇದೆ, ಇಲ್ಲಿ ಎಲ್ಲರ ಗುರಿ ಆಲ್ಮೋಸ್ಟ್ ಒಂದೇ ಇರೋದು ಮಗು ಅಲ್ವಾ. ನನ್ನ ಮಗು ನನ್ನ ಸಂತಾನ ಅವ್ರು ಚೆನ್ನಾಗಿರ್ಬೇಕು ಅಷ್ಟೆ. ಸೊ ಆ ಗುರಿಯ ಕಡೆಗೆ ನೀವು ಚೆನ್ನಾಗಿ ಅದನ್ನ ಯೂಸ್ ಮಾಡ್ಕೋಬಹುದು ಆಯ್ತಾ. ಸೊ ಅದಕ್ಕೆ ಈ ಮೈಂಡನ್ನ ಸ್ಟಿಲ್ ಮಾಡೋದಕ್ಕೆ ಗ್ರೇಟ್ ಟೆಕ್ನಿಕ್ ಏನು, ನಮ್ಮ ಓಂಕಾರ. ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ. ಅಕಾರ ಓಕಾರ ಮಕರ. ಓಂಕಾರನ ಎರಡು ತರ ಹೇಳ್ಬೋದು, ಓ ಎಂ ಓಂ ಮತ್ತೆ ಎ ಯು ಎಂ ಅಲ್ವಾ. ಸೊ ಅಕಾರ ಊಕಾರ ಮಕಾರ ಆಯ್ತಾ. ನಾವಿಲ್ಲಿ ನಮ್ಮ ಕ್ಲಾಸಲ್ಲಿ ಇದು ಮಾಡ್ತಾ ಇರೋದು ಪ್ರಾಕ್ಟೀಸ್ ಮಾಡೋದು ಅಕಾರ ಊಕಾರ ಮಾಕಾರ ಇರುವಂತಹ ಓಂ ಆಯ್ತಾ. ಆ ಆಯ್ತಾ, ಈ ರೀತಿ ಹೇಳಬೇಕು. ಯಾವಾಗ ಹೇಳ್ತಾ ಇರ್ತೀರಾ ನಾಭಿಯ ಮೇಲೆ ನಿಮ್ಮ ಗಮನ ಇರಬೇಕು. ಊ ಹೇಳುವಾಗ ನಿಮ್ಮ ಎದೆಯ ಮೇಲೆ, ಅಂದ್ರೆ ಅಟ್ ದ ಸೆಂಟರ್ ಆಫ್ ಯುವರ್ ಚೆಸ್ಟ್, ಎದೆಯ ಮಧ್ಯಭಾಗದಲ್ಲಿ ನಿಮ್ ಗಮನ ಇರಬೇಕು. ಮ ಹೇಳುವಾಗ ನಿಮ್ಮ ಅನಾಹತ ಇದು ಸಾರಿ ಥರ್ಡ್ ಐ ಚಕ್ರದ ಮೇಲೆ ಗಮನ ಇರಬೇಕು, ಆಗ್ನೇಯ ಚಕ್ರದ ಮೇಲೆ ಆಯ್ತಾ. ಸೊ ಇದನ್ನ ಇನ್ನೂ ಒಂದು ರೀತಿಯಲ್ಲಿ ಮಾಡ್ತಾರೆ. ಅಕಾರ ಹೇಳುವಾಗ ಕೆಳಗಿನ ಮೂರು ಚಕ್ರಗಳು ಅಂದ್ರೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ, ಈ ಮೂರು ಚಕ್ರಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಆಯ್ತಾ. ಊ ಹೇಳುವಾಗ ಅನಾಹತ ಚಕ್ರದ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ. ಮ ಹೇಳುವಾಗ ವಿಶುದ್ಧಿ ಆಜ್ಞಾ ಸಹಸ್ರಾರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಈ ರೀತಿನೂ ಮಾಡಬಹುದು. ಒಂದೇ ಇನ್ ಅ ಸಿಂಗಲ್ ಗೋ ಯು ಆರ್ ಕವರಿಂಗ್ ಆಲ್ ದ 7 ಚಕ್ರಾಸ್ ಅಲ್ವಾ. ಒಂದೇ ಸರಿ ಓಂಕಾರ ಹೇಳುವಾಗ ಎಲ್ಲ ಚಕ್ರಗಳ ಮೇಲೆ ನಿಮ್ಮ ಗಮನ ಬರ್ತಾ ಹೋಗುತ್ತೆ ಆಯ್ತಾ. ಪ್ರೆಗ್ನೆನ್ಸಿಲಿ ಬ್ರೆತ್ನ ಹೋಲ್ಡ್ ಮಾಡಬಾರ್ದು ಆಯ್ತಾ, ಇದು ಕಾಷನ್. ಓಕೆ, ಯಾರು ಉಸಿರನ್ನ ಹಿಡಿದಿಟ್ಕೋಬಾರದು. ನೀವು ಹಾಡು ಹೇಳಿ ಏನಾದ್ರು ಮಾಡಿ, ಬಟ್ ಉಸಿರನ್ನ ಜಾಸ್ತಿ ಹೊತ್ತು ಹಿಡಿದಿಟ್ಕೊಳ್ಳೋದು ಬೇಡ. ಯಾಕೆ, ಮಗುಗೆ ಮೇನ್ ಬೇಕಾಗಿರೋದು ಆಕ್ಸಿಜನ್ ಸಪ್ಲೈ ಆ್ಯಂಡ್ ನ್ಯೂಟ್ರಿಷನ್ ಸಪ್ಲೈಗೆ ಬೇಕಾಗಿರೋದು ಆಕ್ಸಿಜನ್ ಆಯ್ತಾ. ಆಕ್ಸಿಜನ್ ಇದ್ದಾಗ ಮಾತ್ರ ಅದಕ್ಕೆ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಮಗುಗೆ ಆಯ್ತಾ. ಆಕ್ಚುಲಿ ನಾವು ರಕ್ತ ಶೇರ್ ಮಾಡ್ತಾ ಇಲ್ಲ, ರಕ್ತದಲ್ಲಿರುವ ನ್ಯೂಟ್ರಿಷನ್ ಮತ್ತೆ ಎನರ್ಜಿನ ಮಗುಗೆ ಶೇರ್ ಮಾಡ್ತಾ ಇರೋದು ಅಲ್ವಾ. ಎಷ್ಟೋ ಜನಕ್ಕೆ ಇಲ್ಲಿ ತಾಯಿ ಬ್ಲಡ್ ಗ್ರೂಪ್ ಬೇರೆ, ಮಗುವಿನ ಬ್ಲಡ್ ಗ್ರೂಪ್ ಬೇರೆ, ಹೌದಾ. ನೋಡಿದೀರಾ ರಿಪೋರ್ಟ್ ಅಲ್ಲಿ ಚೆಕ್ ಮಾಡಿರ್ತೀರಾ ಮೇ ಬಿ ಅಲ್ವಾ. ಮಗು ಬ್ಲಡ್ ಗ್ರೂಪ್ ಅಲ್ಲಿ ಇವಾಗೆ ಗೊತ್ತಾಗಿರುತ್ತೆ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿದಾಗ, ರೈಟ್. ಸೊ ಅದು ಹೇಗೆ, ಗ್ರೇಟ್ ಟೆಕ್ನಾಲಜಿ ರೈಟ್. ಮೇಡಮ್, ಆ ಒಂದ್ ಡೌಟ್. ಆ ಉಸಿರನ್ನ ಹಿಡ್ದಿಟ್ಕೊಳ್ಬಾರ್ದು ಅಂದ್ರಲ್ಲ, ಹ್ಮ್ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡುವಾಗ್ಲೂ ಹೋಲ್ಡ್ ಮಾಡಬಾರ್ದಾ ಉಸಿರು ಮೇಲ್ ತಗೊಂಡಾಗ? ಇಲ್ಲ ಇಲ್ಲ ಮಾಡಬಾರ್ದು. ಸೊ ನಾನು ಅದಕ್ಕೆ ಇಲ್ಲಿ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿಸುವಾಗ ಬ್ರೀದ್ ಇನ್ ಬ್ರೀದ್ ಔಟ್, ನಾನು ಹೋಲ್ಡ್ ಎಲ್ಲೂ ಹೇಳಲ್ಲ ಓಕೆ. ಅಲ್ವಾ. ಸೊ ಅದಕ್ಕೆ ಬ್ರೀದ್ ಇನ್ ಬ್ರೀದ್ ಔಟ್ ಅಷ್ಟೇನೆ, ಹೋಲ್ಡ್ ಇರೋದಿಲ್ಲ. 1 ಸೆಕೆಂಡ್ ಹೋಲ್ಡ್ ಪರವಾಗಿಲ್ಲ, ಬಟ್ ಆದ್ರೆ ಅದನ್ನು ರಿಡ್ಯೂಸ್ ಮಾಡಿ ಆಯ್ತಾ. ಓಕೆ. ಸೊ ಆದಷ್ಟು ವಿತೌಟ್ ಹೋಲ್ಡಿಂಗ್ ಯೋರ್ ಬ್ರೆತ್ ಯು ಕ್ಯಾನ್ ಟ್ರೈ ಆಯ್ತಾ. ಸೊ ಈಸಿ, ಏನು ತೊಂದರೆ ಇಲ್ಲ. ಬಟ್ ಬಿಫೋರ್ ಕನ್ಸೆಪ್ಷನ್ ಆಕ್ಚುಲಿ ಕನ್ಸೀವ್ ಆಗೋಕೆ ಟ್ರೈ ಮಾಡುವಾಗ ಎಷ್ಟು ಬ್ರೆತ್ನ ಹೋಲ್ಡ್ ಮಾಡ್ತಿರೋ ಅಷ್ಟು ಎನರ್ಜಿ ಜಾಸ್ತಿ ಆಗುತ್ತೆ, ಎಗ್ಗೆ ಬರುತ್ತೆ ಆಯ್ತಾ. ಆದ್ರೆ ಇವಾಗ ಮಗು ಯಾವಾಗಿಂದ ಕ್ರಿಯೇಟ್ ಆಗ್ತಾ ಇದೆಯೋ ಆ ಕ್ರಿಯೇಷನ್ ಪ್ರಾಸೆಸ್ ಸ್ಟಾರ್ಟ್ ಆದ್ಮೇಲೆ ಅದಕ್ಕೆ ಒಂದು ಕ್ಷಣನೂ ಆಕ್ಸಿಜನ್ನಿನ ಕೊರತೆ ಆಗಬಾರ್ದು ಅಲ್ವಾ. ಸೊ ಅದಕ್ಕೋಸ್ಕರನೇ ನಾವೇನ್ ಮಾಡ್ತೀವಿ, ಬ್ರೆತ್ನ ಯಾವುದೇ ಕಾರಣಕ್ಕೂ ಹೋಲ್ಡ್ ಮಾಡಬೇಡಿ ಅನ್ನೋ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಆಯ್ತಾ. ಪ್ರೆಗ್ನೆನ್ಸಿಲಿ ಬೇಡ, ಅದಾದ್ಮೇಲೂ ನೀವು ಬೇಕಾದ್ರೆ ಹೋಲ್ಡ್ ಮಾಡಿ ಕಂಟಿನ್ಯೂ ಮಾಡ್ಬೋದು. ಆಫ್ಟರ್ ಡೆಲಿವರಿ
ನೀವು ಬೇಕಾದ್ರೆ ಬ್ರೆತ್ ಹೋಲ್ಡ್ ಮಾಡಿ ಏನಾದರೂ ಪ್ರಾಕ್ಟೀಸ್ ಮಾಡೋದಾದ್ರೆ ಮಾಡ್ಬೋದು, ಬಟ್ ಇವಾಗ ಬೇಡ. ಆಯ್ತಾ? ಸೊ ಹಾ, ಇವಾಗೂ ಅಷ್ಟೇ, ಅಂದ್ರೆ ಬ್ರೀದಿನ್ ಕಂಪ್ಲೀಟ್ಲಿ ಬ್ರೀದಿನ್ ಮಾಡಬೇಕು. ಓಂಕಾರನ ಆ ಊ ಮ್ ಬರೋ ಥರ ಹೇಳ್ತಾ ಅಬ್ಸರ್ವ್ ಮಾಡಬೇಕು, ಫೀಲ್ ಮಾಡಬೇಕು. ಫೀಲ್ ಮಾಡಿಲ್ಲ ಅಂದರೆ ಹೋಯ್ತು, ಸುಮ್ಮನೆ ಹೇಳ್ತಾ ಇದ್ದೀನಿ, ಕ್ಲಾಸಿಗೆ ಬಂದಿದ್ದೀನಿ, ಅನುಷಾ ಮ್ಯಾಮ್ ಹೇಳಿಸ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ, ಅದಲ್ಲ. ಆಯ್ತಾ? ಸೊ ನಾನು ಮೇ ಬಿ ಸ್ವಲ್ಪ ಜಾಸ್ತಿ ಎಳಿಬೋದು, ಬಿಕಾಸ್ ಐ ಆಮ್ ನಾಟ್ ಪ್ರೆಗ್ನೆಂಟ್ ಅಲ್ವಾ? ಬಟ್ ನಿಮಗೆ ಸ್ವಲ್ಪ ಅದನ್ನ ಎಳಿಯೋಕೆ ಕಷ್ಟ ಆಗಬಹುದು. ಆಯ್ತಾ? ಅದಕ್ಕೆ ನಾನು ಜಾಸ್ತಿ ಹೊತ್ತು ಎಳಿಯಲ್ಲ, ಆದಷ್ಟು ಕಮ್ಮಿನೇ ಮಾಡಿರ್ತೀನಿ. ಬಟ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಓನ್ ಪೇಸಲ್ಲಿ ಮಾಡ್ತಾ ಹೋಗ್ಬೇಕು. ಕಡಿಮೆ ಅಂದ್ರೆ 11 ಬಾರಿ ಹೇಳಬೇಕು. ಕಡಿಮೆ ಅಂದ್ರೆ ಆಕ್ಚುಲಿ ಇಲ್ಲಿ ಮಿನಿಮಮ್ ನಾನು ಮಾಡಿಸ್ತಾ ಇರೋದು, ಮ್ಯಾಕ್ಸಿಮಮ್ 108 ಬಾರಿ ಹೇಳಿ ಅಂತಾನೆ ಹೇಳ್ತಾರೆ. ಆಯ್ತಾ? 108 ಬಾರಿ ಹೇಳಿದಾಗ ಅದು ತುಂಬಾ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಸ್ವಲ್ಪ ಕಷ್ಟ ಆಗ್ಬೋದು. ಮೇ ಬಿ ನಿಮ್ಗೆ ಯಾರಿಗೆಲ್ಲ ಆಗುತ್ತೆ ಅಥವಾ ಪ್ರಾಕ್ಟೀಸ್ ಮಾಡಬೇಕು ಅಂತ ನೀವು ದೃಢವಾಗಿ ಅಂದ್ಕೊಳ್ತೀರಾ, ಅಟ್ಲೀಸ್ಟ್ 11 ಬಾರಿ. ಆಮೇಲೆ ಇನ್ನೂ ಜಾಸ್ತಿ ಹೇಳ್ತೀನಿ ಅಂದರೆ 21 ಬಾರಿ ಹೇಳಿ. ಇನ್ನೂ ಜಾಸ್ತಿ ಹೇಳ್ತೀನಿ ಅಂದರೆ 66 ಸಾರಿ ಹೇಳಿ. ಇನ್ನೂ ಜಾಸ್ತಿ ಹೇಳೋದಾದ್ರೆ 108 ಸಾರಿ ಹೇಳಿ. ಆಯ್ತಾ? ಸೊ ನಿಧಾನವಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾ ಮಾಡ್ತಾ ಹೋಗ್ಬೋದು. ಇಲ್ಲ ಬರ್ತಾ ಬರ್ತಾ ಸ್ವಲ್ಪ ಕುತ್ಕೊಳ್ಳೋ ಕಷ್ಟ ಆ ಥರದ್ದೆಲ್ಲ ಆದಾಗ ಸ್ವಲ್ಪ ಕಮ್ಮಿ ಮಾಡ್ತಾನೆ ಬರ್ಬೋದು, ಇಲ್ಲ ಅದೇ ಮೇಂಟೈನ್ ಮಾಡ್ಬೋದು, ಅಪ್ ಟು ಯು. ಆಯ್ತಾ? ಬಟ್ ಅಲ್ಲಿಂದ ಬರುವಂತಹ ಎನರ್ಜಿನ ನೀವು ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗ್ಬೇಕು. ಇದು ವೆರಿ ಸಿಂಪಲ್ ಬಟ್ ವೆರಿ ಎಫೆಕ್ಟಿವ್ ಟೆಕ್ನಿಕ್. ಆಯ್ತಾ? ಇಷ್ಟು ಮಾಡಿದ್ರೆ ಸಾಕು. ಆಯ್ತಾ? ಎಷ್ಟೋ ಜನ ಇನ್ನೇನೇನೋ ಒಂಥರ ಇದನ್ನ ಮತ್ತೆ ಮತ್ತೆ ಹೇಳ್ತೀನಿ, ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ, ಅಲ್ವಾ? ಆ ಥರ ಆಗ್ಬಿಡುತ್ತೆ. ಸೊ ಇಲ್ಲೇ ಇರುತ್ತೆ, ಇಷ್ಟನ್ನೇ ಮಾಡ್ಲಾರ್ದೆ ಇನ್ನೂ ಏನೋ ಸೀಕ್ರೆಟ್ ಹುಡ್ಕೊಂಡು ಹೋಗ್ತೀವಿ, ಅಲ್ವಾ? ಸೊ ಇಷ್ಟನ್ನ ಮಾಡಿದ್ರು ಗ್ರೇಟ್ ಬೆನಿಫಿಟ್ಸ್. ಓಕೆ, ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ ಇದರಿಂದ. ಚಕ್ರಗಳಲ್ಲಿ ನಾನು ಹೇಳಿದೆ ಎಲ್ಲ ಯಾವ್ಯಾವ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುತ್ತೆ, ಕಾನ್ಸ್ಟಿಪೇಷನ್ ಇಂದ ಹಿಡಿದು ಮಗುವಿನ ವಾಟರ್ ಲೆವೆಲ್ ಇಂದ ಹಿಡಿದು ಎಲ್ಲಾನು, ಅಲ್ವಾ? ನಿಮಗೆ ಯಾರಿಗಾದ್ರೂ ಪರ್ಟಿಕ್ಯುಲರ್ಲಿ ಅದೇ ಸಮಸ್ಯೆಗಳಿದ್ರೆ ಕರ ಜಾಸ್ತಿ ಹೇಳ್ತಾ ಹೋಗಿ, ಅಲ್ವಾ? ಆ ಅಥವಾ ಈ ಚಕ್ರಗಳಿಗೂ ಒಂದೊಂದು ಚಕ್ರಗಳಿಗೂ ಒಂದೊಂದು ಮಂತ್ರಗಳಿದೆ, ಅದನ್ನ ಬೇಕಾದ್ರೆ ತಿಳ್ಕೊಂಡ್ರು, ಈವನ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಆಯ್ತಾ? ಯಾವ ಚಕ್ರಗಳಿಗೆ ಯಾವ ಮಂತ್ರ, ಬೀಜ ಮಂತ್ರ ಅಂತ ಕರಿತೀವಿ, ಅಲ್ವಾ? ವಂ ರಂ ಲಂ ವಂ, ಈ ಥರ ಎಲ್ಲ ಚಕ್ರಗಳಿಗೂ ಒಂದೊಂದು ಮಂತ್ರ ಇದೆ. ಅಕಸ್ಮಾತ್ ನಿಮಗೆ ಆ ಥರ ಪ್ರತಿಯೊಂದು ಚಕ್ರಗಳ ಮೇಲೆ ವರ್ಕ್ ಮಾಡುವಾಗ ಅದನ್ನ ಹೇಳ್ತಾ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಮಾಡಬಹುದು, ಅಲ್ವಾ? ಇದರಿಂದ ಬೆನಿಫಿಟ್ಸ್ ಇದೆ. ಆಯ್ತಾ? ಯಾರಿಗೆಲ್ಲ ಆಸನಗಳನ್ನು ಮಾಡೋಕ್ಕಾಗಲ್ಲ, ಯೋಗ ಮಾಡೋಕ್ಕಾಗ್ತಾ ಇಲ್ಲ, ಪರ್ಮಿಷನ್ ಇಲ್ಲ ಡಾಕ್ಟ್ರಿಂದ, ಅಲ್ವಾ? ಅಂಥವ್ರು ಈ ಚಕ್ರಗಳ ಮೇಲೆ ನೀವು ವರ್ಕ್ ಮಾಡ್ತಾ, ಕೋಶಗಳ ಮೇಲೆ ವರ್ಕ್ ಮಾಡ್ತಾ ನೀವು ಮಾಡಬಹುದು. ಆಯ್ತಾ? ಓಕೆ. ಆ್ಯಂಡ್ ಪ್ರಾಣಾಯಾಮ, ಅದ್ರ ಬೆನಿಫಿಟ್ಸ್ ಕೂಡ ತುಂಬ ಇದೆ, ಅದನ್ನು ಕೂಡ ನಾನು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಮಾಡ್ಸೋಕ್ಕೆ ಕೆಲವೊಂದು ಸರಿ ಆಗುತ್ತೆ, ಮಾಡಿಸ್ತೀನಿ, ಇಲ್ಲ ಅಂದರೆ ಮಾಡಿಸಲ್ಲ. ಅಟ್ಲೀಸ್ಟ್ ಧ್ಯಾನ ಅಂತೂ ಖಂಡಿತವಾಗ್ಲೂ ಇರುತ್ತೆ, ಆ್ಯಂಡ್ ಸ್ವಲ್ಪ ಆಕ್ಟಿವಿಟೀಸ್ ಇರುತ್ತೆ. ನನ್ನ ಕನೆಕ್ಷನ್ ಸರಿ ಇದೆಯಾ? ಸ್ಟಕ್ ಆಯ್ತಾ? ಇಲ್ಲ. ಇಲ್ಲ ma'am. ಓಕೆ, ಸರಿ. ಇವಾಗ ಓಂಕಾರನ ಹೇಳೋಣ. ಅದಾದ ನಂತರ ನಾವು ಒಂದು ಧ್ಯಾನ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಆಕ್ಟಿವಿಟೀಸ್ ಮಾಡಿಬಿಟ್ಟು ನಾನು ಬರ್ತೀನಿ. ಓಕೆನಾ? ಬೋರ್ ಆಯ್ತಾ? ಮತ್ತೆ ಮತ್ತೆ ಮ್ಯಾಮ್ ಅದೇ ಹೇಳ್ದು ಅಲ್ವಾ? ಪ್ರತಿ ಸರಿ ಹೇಳುವಾಗ ಒಂದೊಂದು ಕಾನ್ಸೆಪ್ಟ್ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಮೇ ಬಿ, ಅಲ್ವಾ? ಸೊ ರೆಗ್ಯುಲರ್ ಬ್ಯಾಚರ್ಗೆ ಸ್ವಲ್ಪ ರಿಪಿಟೇಷನ್, ಬಟ್ ಇದನ್ನ ಮರಿಬಾರ್ದು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನಾವು ಯಾವಾಗ ಇದನ್ನ ಮತ್ತೆ ಮತ್ತೆ ಹೇಳಲ್ವೋ, ನೀವು ಬರೀ ಓಂ ಅಂದ್ರೆ ಓಂ ಅಷ್ಟೇ ಬರ್ತಾ ಇರುತ್ತೆ, ಯಾಕೆ ಹೇಳ್ತಾ ಇದ್ದೀನಿ ಅಂತ ಮರ್ತೋಗುತ್ತೆ ಅಲ್ವಾ? ಸೊ ನೀವು ಯಾವಾಗ ಫೀಲ್ ಮಾಡಿ ಅರ್ಥ ತಿಳ್ಕೊಂಡು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಯಾವಾಗ ಆ, ಮತ್ತೆ ಮತ್ತೆ ಹೇಳ್ತೀವಲ್ವಾ, ಅವಾಗ ನಿಮ್ಗೆ ಇನ್ನೂ ಜಾಸ್ತಿ ಮಾಡಬೇಕು ಅನ್ಸುತ್ತೆ. ಇಲ್ಲಾಂದ್ರೆ ಪ್ರತಿದಿನ ಓಂ ಹೇಳ್ತಾ ಇದ್ದೀನಿ, ಏನಾಗ್ತಾ ಇದೆ ಅಲ್ವಾ? ಸೊ ಕೆಲವೊಂದು ಸಮಸ್ಯೆಗಳು ಬರುತ್ತೆ, ಬರಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲ ಎರಾಡಿಕೇಟ್ ಆಗ್ಬಿಡುತ್ತೆ ಅಂತಲ್ಲ, ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಆಗುತ್ತೆ ನಿಜವಾಗ್ಲು. ಯು ಕ್ಯಾನ್ ಕಂಟ್ರೋಲ್.
ಸೊ ಆ ಸಮಸ್ಯೆ ಇದ್ರೂ ನಿಮಗೆ ಜಾಸ್ತಿ ಅದು ಎಫೆಕ್ಟ್ ಮಾಡಲ್ಲ. ಆ ಸ್ಟೇಜಿಗೆ ನೀವು ಬಂದು ನಿಂತ್ರಿ ಅಂತಂದ್ರೆ ಅಲ್ಲಿಗೆ ಒಂದು ಗ್ರೇಟ್ ಸಕ್ಸಸ್. ಆಯ್ತಾ? ಅಕಸ್ಮಾತ್ ಸಮಸ್ಯೆ ಇದ್ರೂ ಮಗುಗೂ ಎಫೆಕ್ಟ್ ಮಾಡ್ತಾ ಇಲ್ಲ, ನಿಮಗೂ ಎಫೆಕ್ಟ್ ಮಾಡ್ತಾ ಇಲ್ಲ, ಆ ಸ್ಟೇಜಿಗೆ ಬಂದು ನಿಲ್ಲೋಕೆ ಈ ಓಂಕಾರ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಮೆಡಿಟೇಷನ್ ಧ್ಯಾನ ಆಗಿರ್ಬೋದು, ಅಥವಾ ನೀವು ಕಾನ್ಸಂಟ್ರೇಟ್ ಮಾಡಿ ಎಂಜಾಯ್ ಮಾಡ್ತಾ ಇರುವಂತಹ ಟಾಸ್ಕ್ಗಳಾಗಿರ್ಬೋದು, ಇದೆಲ್ಲ ಎಫೆಕ್ಟ್ ಆಗುತ್ತೆ. ಆಯ್ತಾ? ಓಕೆ. ಸೊ ನೇರವಾಗಿ ಕುತ್ಕೊಳ್ಳಿ, ರಿಲ್ಯಾಕ್ಸ್, ಟೇಕ್ ಅ ಡೀಪ್ ಬ್ರೆತ್ ಇನ್ ಅಂಡ್ ಚಾಂಟ್ ಓಂ ಮಂತ್ರ ಅಲಾಂಗ್ ವಿತ್ ಮೀ. ಮೇಡಮ್ ಯಾವ ಮುದ್ರೆಯಲ್ಲಿ ಇರ್ಬೇಕು? ಮುದ್ರೆ ಜ್ಞಾನ ಮುದ್ರಾ ಇಟ್ಕೋಬಹುದು. ಆಯ್ತಾ? ಸೊ ಈ ರೀತಿ ನಿಮ್ಮ ತೋರ್ಬೆರಳು ಮತ್ತೆ ಏನು ಹೆಬ್ಬೆರಳನ್ನ ಟಚ್ ಮಾಡಿಬಿಟ್ಟು ಜ್ಞಾನ ಮುದ್ರಾ ಎರಡೂ ಕೈಯಲ್ಲಿ ಇಟ್ಕೋಬಹುದು. ಇಲ್ಲ ಇನ್ನೂ ಒಂದು ಮಾಡ್ಬೋದು, ನಿಮ್ಮ ಬಲಗೈಯನ್ನ ಎದೆ ಮೇಲೆ ಇಟ್ಕೊಳ್ಳಿ, ಎಡಗೈಯನ್ನ ನಾಭಿ ಮೇಲೆ ಇಟ್ಕೊಳ್ಳಿ. ಆಯ್ತಾ? ಮುದ್ರೆ ಏನು ಬೇಡ, ಬಲಗೈಯನ್ನ ಎದೆ ಮೇಲೆ, ಎಡಗೈಯನ್ನ ನಾಭಿ ಮೇಲೆ. ಹೀಗೆ ಇಟ್ಕೊಂಡು ಓಂಕಾರ ಹೇಳಿದಾಗ ಏನಾಗುತ್ತೆ ಅಂದ್ರೆ ಈಸಿ ಆಗತ್ತೆ ಸ್ವಲ್ಪ. ಅಂದ್ರೆ ಅ ಹೇಳುವಾಗ ನಾಭಿ ಮೇಲೆ ಇರುತ್ತೆ ಕಾನ್ಸಂಟ್ರೇಷನ್, ಊ ಹೇಳುವಾಗ ಎದೆ ಮೇಲೆ ಇರುತ್ತೆ ಅಲ್ವಾ, ಮ ಹೇಳುವಾಗ ಆಬ್ವಿಯಸ್ಲಿ ಇಲ್ಲಿ ಹಣೆ ಹತ್ರ ಇರುತ್ತೆ. ಸೊ ಇಷ್ಟನ್ನ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೇಳ್ತಾ ಬಂದಾಗ ಅಲ್ಲಿ ಆಗೋ ವೈಬ್ರೇಷನ್ಸ್ನ ಒನ್ ಬೈ ಒನ್ ಗಮನಿಸ್ತಾ ಬರಬೇಕು. ಆಯ್ತಾ? ಅಕಾರ ಹೇಳುವಾಗ ನಿಮ್ಮ ಎಡಗೈ ಏನ್ ಕೆಳಗಡೆ ನಾಭಿ ಮೇಲೆ ಇರುತ್ತಲ್ವಾ, ಅಲ್ಲಿ ಏನಾದ್ರೂ ವೈಬ್ರೇಷನ್ಸ್ ಆಗ್ತಾ ಇದೆಯಾ ಅಬ್ಸರ್ವ್ ಮಾಡ್ತೀರಾ. ಸೊ ಹೂ ಹೇಳುವಾಗ ಇಲ್ಲಿ ವೈಬ್ರೇಟ್ ಆಗ್ತಾ ಇದೆಯಾ ಅಂತ ಅಬ್ಸರ್ವ್ ಮಾಡ್ತೀರಾ. ಕೆಲವೊಬ್ರಿಗೆ ಗೊತ್ತಾಗುತ್ತೆ, ಕೆಲವೊಬ್ರಿಗೆ ಗೊತ್ತಾಗಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ನೀವೇನ್ ಕಾನ್ಸಂಟ್ರೇಟ್ ಮಾಡ್ತೀರಾ ಅದೇ ಇಂಪಾರ್ಟೆಂಟ್. ಓಕೆನಾ? ಸರಿ, ಕಣ್ಮುಚ್ಕೊಳ್ಳಿ. ಬಲಗೈಯನ್ನ ಎದೆ ಮೇಲಿಡಿ, ಎಡಗೈಯನ್ನ ನಾಭಿ ಮೇಲಿಡಿ. ರಿಲ್ಯಾಕ್ಸ್, ಟೇಕ್ ಅ ಡೀಪ್ ಬ್ರೀತ್ ಇನ್ and chant Om mantra for 11 times. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹ ರಿಲ್ಯಾಕ್ಸ್ ಆಗಿರೋದನ್ನು ಗಮನಿಸಿ. ನಿಮ್ಮ ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ, ಹಣೆಯ ಭಾಗದಲ್ಲಿ ಆಗ್ತಾ ಇರೋ ವೈಬ್ರೇಷನ್ಸ್ನ ಗಮನಿಸಿ. ಎರಡೂ ಕೈಗಳನ್ನು ತೊಡೆ ಮೇಲಿಟ್ಟು ಹಾಗೆ ಸ್ವಲ್ಪ ಹೊತ್ತು ಓಂಕಾರದ ನಂತರ ಕ್ರಿಯೇಟ್ ಆಗಿರುವಂತಹ ವೈಬ್ರೇಷನ್ಸ್ನ ಗಮನಿಸ್ತಾ ಕೂರಿ. ನಿಮ್ಮ ಉಸಿರಾಟದಲ್ಲಿ ಆಗಿರುವ ಬದಲಾವಣೆ, ದೇಹದಲ್ಲಿ ಆಗಿರುವ ಬದಲಾವಣೆ,
ದೇಹದ ಒಳಗೆ ಹಾಗೂ ದೇಹದ ಸುತ್ತ ಇರುವಂತಹ ಆರ, ಇದರಲ್ಲಿ ಆಗಿರುವಂತಹ ಬದಲಾವಣೆ ಹಾಗೂ ಕಂಪನಗಳನ್ನು ಗಮನಿಸ್ತಾ ಬನ್ನಿ. ನಾವು ಪ್ರಾಕ್ಟೀಸ್ ಮಾಡೋದಕ್ಕಿಂತ ಅದಾದ ನಂತರ ಕುತ್ಕೊಂಡು ಆ ಪ್ರಾಕ್ಟೀಸಿನ ಎಫೆಕ್ಟ್ನ ಎಷ್ಟು ಅಬ್ಸರ್ವ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮ್ಮ ದೇಹ ಅದನ್ನ ಅಕ್ಸೆಪ್ಟ್ ಮಾಡುತ್ತೆ. ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನ ಜೋಡಿಸಿ ಕಣ್ಣುಗಳು ಹಾಗೆ ಮುಚ್ಚಿರ್ಲಿ. ಈಗ ಗಾಯತ್ರಿ ಮಂತ್ರವನ್ನ ಪಠಣೆ ಮಾಡೋಣ. ಎಲ್ಲರೂ ಹೇಳಿ, ನನ್ನ ನಂತರ ಹೇಳ್ತಾ ಬನ್ನಿ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈಗ ಆ ಸೂರ್ಯನನ್ನ ನೆನಪು ಮಾಡ್ಕೊಳ್ತಾ, ಸೂರ್ಯನಿಂದ ಬಂದ ಕಿರಣಗಳು ನಿಮ್ಮ ಮೇಲೆ ಬೀಳ್ತಾ ಇದೆ, ನಿಮ್ಮ ದೇಹದ ಮೇಲೆ, ನಿಮ್ಮ ಹೊಟ್ಟೆಯ ಮೇಲೆ ಬೀಳ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ, ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮನ್ನ ಕರ್ಕೊಂಡು ಹೋಗುವಂತ ಸೂರ್ಯನನ್ನ ನೆನಪು ಮಾಡ್ಕೊಳ್ತಾ, ಅದೇ ರೀತಿಯಾದಂತಹ ತೇಜಸ್ಸು, ಹೊಳಪು, ಶಕ್ತಿ ನಮ್ಮ ಮಗುವಿಗೆ ಬರ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಕಲ್ಪನೆಯನ್ನ ಮಾಡ್ಕೊಳ್ತಾ ಬನ್ನಿ. ರಿಲ್ಯಾಕ್ಸ್. ಗಾಯತ್ರಿ ಮಂತ್ರದ ಪ್ರಭಾವವನ್ನು ನಿಮ್ಮ ದೇಹದಲ್ಲಿ ಹಾಗೂ ನಿಮ್ಮ ತರಂಗ ಸ್ಥಾಯಿಯಲ್ಲಿ, ನಿಮ್ಮ ಆರಾದಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ತೊಡೆ ಮೇಲೆ ಇಟ್ಕೊಳ್ಳಿ. ಅಂಗೈಗಳು ಆಕಾಶ ನೋಡುವಂತಿರ್ಲಿ. ಯಾರಾದ್ರೂ ಬೆಡ್ ರೆಸ್ಟ್ ಅಲ್ಲಿ ಇದ್ರೆ ನೀವು ಮಲ್ಕೊಂಡು ಕೂಡ ಮೆಡಿಟೇಷನ್ ಮಾಡಬಹುದು. ಒಂದು ಸ್ಮಾಲ್ ಮೆಡಿಟೇಷನ್. ರಿಲ್ಯಾಕ್ಸ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ನಾಭಿಯವರೆಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ಇನ್ನೊಂದು ಬಾರಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ ಒನ್ ಬೈ ಒನ್. ನಿಮ್ಮ ಹಣೆಯ ಭಾಗ, ನೆತ್ತಿಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕಣ್ಣುಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎರಡು ಕೆನ್ನೆಗಳನ್ನ ರಿಲ್ಯಾಕ್ಸ್ ಮಾಡಿ. ಮೂಗನ್ನ ರಿಲ್ಯಾಕ್ಸ್ ಮಾಡಿ. ಮೇಲ್ತುಟಿ, ಕೆಳತುಟಿ ಹಾಗೂ ಒಸಡುಗಳನ್ನ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬಾಯಿ, ಓರಲ್ ಕ್ಯಾವಿಟಿಯನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಗಂಟಲಿನ ಭಾಗವನ್ನು ರಿಲ್ಯಾಕ್ಸ್ ಮಾಡಿ.
ಯಾವಾಗ ನಮ್ಮ ಬಾಯಿಯನ್ನ, ಕೆನ್ನೆಗಳನ್ನ, ಗಂಟಲನ್ನ ರಿಲ್ಯಾಕ್ಸ್ ಮಾಡ್ತೀವೋ ಆಗ ನಮ್ಮ ವೋಂಬ್ ಅಂದ್ರೆ ನಮ್ಮ ಗರ್ಭಾಶಯವನ್ನ ನಾವು ರಿಲ್ಯಾಕ್ಸ್ ಮಾಡ್ತಾ ಇರ್ತೇವೆ. ನಿಮ್ಮ ಕುತ್ತಿಗೆ ಹಿಂಭಾಗವನ್ನ ರಿಲ್ಯಾಕ್ಸ್ ಮಾಡಿ, ಡ್ರಾಪ್ ಯೋರ್ ಶೋಲ್ಡರ್ಸ್, ಎರಡು ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ, ನಿಮ್ಮ ತೋಳುಗಳನ್ನ, ಮೊಣಕೈಗಳನ್ನ, ಅಂಗೈಗಳನ್ನ ಹಾಗೂ ಮುಂಗೈ ಎರಡೂ ಕೈಗಳನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ, ನಿಮ್ಮ ಎದೆಯ ಭಾಗ ರಿಲ್ಯಾಕ್ಸ್ ಆಗ್ಲಿ, ಹೊಟ್ಟೆಯ ಭಾಗ ರಿಲ್ಯಾಕ್ಸ್ ಆಗ್ಲಿ, ಹೊಟ್ಟೆಯ ಮೇಲ್ಭಾಗ, ಕೆಳಭಾಗ, ಮಧ್ಯಭಾಗ, ಎಡಭಾಗ ಹಾಗೂ ಬಲಭಾಗ ರಿಲ್ಯಾಕ್ಸ್ ಆಗಲಿ. ಕುತ್ತಿಗೆ ಹಿಂಭಾಗದಿಂದ ಬೆನ್ನಿನ ಕೆಳಭಾಗದವರೆಗೂ, ಸೊಂಟದ ಕೆಳಭಾಗದವರೆಗೂ ಕೂಡ ಇಡೀ ಬೆನ್ನೆಲುಬನ್ನ ರಿಲ್ಯಾಕ್ಸ್ ಮಾಡಿ. ಸ್ಪೈನಲ್ ಕಾರ್ಡ್ ಇಸ್ ರಿಲ್ಯಾಕ್ಸ್ಡ್. ರಿಲ್ಯಾಕ್ಸ್ ಯೋರ್ ಹಿಪ್ ಮಸಲ್ಸ್. ನೀವು ಕುಳಿತುಕೊಂಡಿರುವಂತಹ ಜಾಗ, ಪೆಲ್ವಿಕ್ ರೀಜನ್, ಜನನಾಂಗಗಳು, ಅದರ ಸುತ್ತ ಇರುವಂತಹ ಎಲ್ಲ ಮಸಲ್ಸ್, ಬೋನ್ಸ್ ರಿಲ್ಯಾಕ್ಸ್ ಆಗಲಿ. ಅದೇ ರೀತಿ ನಿಮ್ಮ ಎರಡೂ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿ ಸಂಪೂರ್ಣವಾಗಿ. ತೊಡೆಯ ಭಾಗ, ಮೊಣಕಾಲುಗಳು, ಕಾಲ್ಕಂಬಗಳು, ಕೀಲುಗಳು, ಹಿಮ್ಮಡಿಗಳು, ಎರಡು ಪಾದಗಳನ್ನು ರಿಲ್ಯಾಕ್ಸ್ ಮಾಡಿ. ಕಾಲಿನ ಎಲ್ಲ ಬೆರಳುಗಳು ಕೂಡ ರಿಲ್ಯಾಕ್ಸ್ ಆಗಲಿ. ಈಗ ನಿಮ್ಮ ಆರಾಧ್ಯ ದೈವವನ್ನ ನಿಮ್ಮ ಮುಂದೆ ನೆನಪು ಮಾಡ್ಕೊಳ್ತಾ, ಅಥವಾ ವಾಯುಪುತ್ರ ಹನುಮನನ್ನ ನಿಮ್ಮ ಮುಂದೆ ನೆನಪು ಮಾಡ್ಕೊಳ್ತಾ, ಪ್ರತಿ ಬಾರಿ ನೀವು ಉಸಿರನ್ನ ತೆಗೆದುಕೊಳ್ಳುವಾಗ ಉಸಿರಿನ ಮೂಲಕ ಹನುಮ ಅಥವಾ ನೀವು ನಂಬುವ ದೈವ ಒಂದು ಶಕ್ತಿಯ ರೂಪದಲ್ಲಿ ನಿಮ್ಮ ಒಳಗಡೆ, ದೇಹದ ಒಳಗಡೆ ಪ್ರವೇಶಿಸಿ, ದೇಹದ ಎಲ್ಲ ಅಂಗಾಂಗಗಳಿಗೂ ಕೂಡ ಪ್ರಸರಿಸಿ, ಎಲ್ಲ ಅಂಗಾಂಗಗಳನ್ನು ಶಕ್ತಿಯುತವನ್ನಾಗಿ ಮಾಡ್ತಾ ಇದೆ. ಮೊದಲನೇದಾಗಿ ಅಲ್ಲಿರುವಂತಹ ಎಲ್ಲ ಕೊಳೆಗಳನ್ನ ತೆಗೆದು ಆಚೆ ಹಾಕ್ತಾ ಇದೆ ನಿಮ್ಮ ಉಸಿರಿನ ಮೂಲಕ. ಮತ್ತೆ ಮತ್ತೆ ನಿಮ್ಮ ದೇಹವನ್ನ ಪ್ರವೇಶ ಮಾಡ್ತಾ, ಎಲ್ಲೆಲ್ಲಿ ನೋವುಗಳು ಅಥವಾ ಬೇರೆ ಏನಾದ್ರೂ ಸಮಸ್ಯೆಗಳಿದ್ರೆ ಅದೆಲ್ಲದನ್ನ ತೆಗೆದುಕೊಂಡು ಆಚೆ ಹಾಕ್ತಾ ಇದೆ ನಿಮ್ಮ ಉಸಿರಿನ ಮೂಲಕ. ಪ್ರತಿ ಬಾರಿ ನಿಮ್ಮ ಉಸಿರು ನಿಮ್ಮ ದೇಹವನ್ನು ಪ್ರವೇಶ ಮಾಡುವಾಗ ಈ ದಿವ್ಯವಾದ ಶಕ್ತಿ ಬೆಳಕಿನ ರೂಪದಲ್ಲಿ ನಿಮ್ಮ ದೇಹವನ್ನು ಪ್ರವೇಶಿಸಿ ಇಡೀ ದೇಹದಲ್ಲಿ ಸಂಚಲನ ಮಾಡ್ತಾ ಅಲ್ಲಿದ್ದ ಎಲ್ಲ ಸಮಸ್ಯೆಗಳನ್ನ ತೆಗೆದುಕೊಂಡು ಆಚೆ ಬರ್ತಾ ಉಸಿರಿನ ಮೂಲಕ ಆಚೆ ಹೋಗ್ತಾ ಇದೆ. ಪ್ರತಿ ಬಾರಿ ನಿಮ್ಮ ದೇಹವನ್ನು ಪ್ರವೇಶ ಮಾಡುವಾಗ ಈ ದಿವ್ಯ ಶಕ್ತಿ ನಿಮ್ಮ ದೇಹವನ್ನ ಎನರ್ಜೈಸ್ ಮಾಡ್ತಾ ಇದೆ, ಆಕ್ಟಿವೇಟ್ ಮಾಡ್ತಾ ಇದೆ. ರಿಲ್ಯಾಕ್ಸ್. ಈಗ ಒಂದು ಉಸಿರು ನಿಮ್ಮ ಮೂಲಾಧಾರ ಚಕ್ರದ ಕಡೆಗೆ ಹೋಗ್ತಾ ಇದೆ. ಅಲ್ಲಿ ರೆಡ್ ಕಲರ್ ಬಾಲ್ ನ ವಿಜುವಲೈಸ್ ಮಾಡಿ, ಅದು ಹೊಳಿತಾ ಇದೆ, ಕಂಗೊಳಿಸ್ತಾ ಇದೆ ಅನ್ನೋ ಹಾಗೆ ಫೀಲ್ ಮಾಡಿ. ಪ್ರತಿ ಬಾರಿ ನೀವು ಉಸಿರಾಡುವಾಗ ನಿಮ್ಮ ಉಸಿರು ಈ ಮೂಲಾಧಾರ ಚಕ್ರದ ಕಡೆಗೆ ಹೋಗ್ತಾ ಇದೆ. ನಾರ್ಮಲ್ ಬ್ರೀತಿಂಗ್ ಮಾಡ್ತಾ ಇರಿ. ಹಾಗೆ ನಿಮ್ಮ ಉಸಿರು ಪ್ರತಿ ಬಾರಿ ಒಳಗೆ ಹೋಗುವಾಗ ಈ ಬಾಲ್, ರೆಡ್ ಕಲರ್ ಬಾಲ್ ನ ಟಚ್ ಮಾಡಿ, ಅದನ್ನ ಎನರ್ಜೈಸ್ ಮಾಡಿ, ಆಕ್ಟಿವೇಟ್ ಮಾಡಿ ಬರ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಮೂಲಾಧಾರ ಚಕ್ರ, ನೀವು ಕುಳಿತುಕೊಳ್ಳುವಂತಹ ಜಾಗದಲ್ಲಿ ರೆಡ್ ಕಲರ್ ಬಾಲ್ ಹೊಳಿತಾ ಇದೆ. wherever the focus goes, energy flows. ಅಲ್ಲಿದ್ದಂತಹ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಿ, ಅಲ್ಲಿ ಒಂದು ಶಕ್ತಿಯ ಪ್ರವಾಹ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಇದರಿಂದ ಅಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಈಗ ನಂತರ ಸ್ವಾದಿಷ್ಠಾನ ಚಕ್ರ, ನಿಮ್ಮ ನಾಭಿಯಿಂದ ಸ್ವಲ್ಪ ಕೆಳಗಡೆ ಸ್ವಾದಿಷ್ಠಾನ ಚಕ್ರದ ಕಡೆಗೆ ನಿಮ್ಮ ಉಸಿರು ನಾರ್ಮಲ್ ಆಗಿ ಉಸಿರಾಡ್ತಾ ಇರಿ. ನಿಮ್ಮ ಉಸಿರು ಪ್ರತಿ ಬಾರಿ ಉಸಿರಾಡುವಾಗ ಒಳಗೆ ತೆಗೆದುಕೊಂಡಂತಹ ಉಸಿರು ಈ ಸ್ವಾದಿಷ್ಠಾನ ಚಕ್ರವನ್ನ
ಟಚ್ ಮಾಡಿ ಅಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಅಲ್ಲಿ ಒಂದು ಆರೆಂಜ್ ಬಾಲ್ ಹೊಳಿತಾ ಇದೆ, ಕಂಗೊಳಿಸ್ತಾ ಇದೆ. ಒಂದು ಬಲ್ಬ್ ಆನ್ ಆಗಿರೋ ಹಾಗೆ ಒಂದು ಆರೆಂಜ್ ಕಲರ್ ಬಾಲ್ ಹೊಳಿತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ರಿಲ್ಯಾಕ್ಸ್. ಮತ್ತೊಮ್ಮೆ ಈಗ ಸ್ವಾದಿಷ್ಠಾನ ಚಕ್ರದ ನಂತರ ಸ್ವಲ್ಪ ಮೇಲ್ಗಡೆ, ನಾಭಿಯಿಂದ ಸ್ವಲ್ಪ ಮೇಲ್ಗಡೆ ಮಣಿಪುರ ಚಕ್ರ. ಪ್ರತಿ ಬಾರಿ ನಿಮ್ಮ ಉಸಿರು ಈ ಮಣಿಪುರ ಚಕ್ರದ ಕಡೆಗೆ ಹೋಗ್ತಾ ಇದೆ. ಯೆಲ್ಲೋ ಕಲರ್ ಅಂದ್ರೆ ಹಳದಿ ಬಣ್ಣದ ಚೆಂಡು ಪ್ರತಿ ಬಾರಿ ನೀವು ಉಸಿರಾಡುವಾಗ ಹೊಳಿತಾ ಇದೆ ಅನ್ನೋ ಹಾಗೆ ಫೀಲ್ ಮಾಡಿ. ಒಂದು ಹಳದಿ ಬಣ್ಣದ ಚೆಂಡು ಅಥವಾ ಬಲ್ಬ್ ಆನ್ ಆಗಿದೆ ಅನ್ನೋ ಹಾಗೆ ನೀವು ವಿಜುವಲೈಸ್ ಮಾಡ್ತಾ ಬನ್ನಿ. ನಿಮ್ಮ ಗಮನ ಎಲ್ಲಿಗೆ ಹರಿಯುತ್ತೋ ಅಲ್ಲಿಗೆ ಶಕ್ತಿಯ ಪ್ರವಾಹ ಆಗಿ ಇದ್ದ ಸಮಸ್ಯೆಗಳು ನಿವಾರಣೆ ಆಗಿ ಶಕ್ತಿಯ ಪ್ರವಾಹ ಸರಾಗವಾಗಿ ಆಗುತ್ತೆ. ನಿಮ್ಮ ಡೈಜೆಷನ್ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುವಂತಹ ಜಾಗ. ಅದೇ ರೀತಿ ಸ್ವಲ್ಪ ಮಣಿಪುರ ಚಕ್ರದಿಂದ ಸ್ವಲ್ಪ ಮೇಲ್ಗಡೆ ಅನಾಹತ ಚಕ್ರ, ಒಂದು ಗ್ರೀನ್ ಕಲರ್ ಬಾಲ್ ಅಲ್ಲಿರೋ ಹಾಗೆ ವಿಜುವಲೈಸ್ ಮಾಡ್ತಾ ಪ್ರತಿ ಬಾರಿ ನಿಮ್ಮ ಉಸಿರು ಅಲ್ಲಿ ತಲುಪಿದಾಗ ಈ ಗ್ರೀನ್ ಕಲರ್ ಬಲ್ಬ್ ಆನ್ ಆಗ್ತಾ ಇದೆ ಅಥವಾ ಈ ಬಾಲ್ ಹೊಳಿತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ರಿಲ್ಯಾಕ್ಸ್. ಈಗ ಅನಾಹತ ಚಕ್ರದ ನಂತರ ವಿಶುದ್ಧಿ ಚಕ್ರ, ಥ್ರೋಟ್ ಚಕ್ರ. ನಿಮ್ಮ ಹೃದಯದ ಭಾಗದಿಂದ ಸ್ವಲ್ಪ ಮೇಲ್ಗಡೆ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಸರಿಯಾಗಿ ನಿಮ್ಮ ಧ್ವನಿ ಪೆಟ್ಟಿಗೆ ಇರುವಂತಹ ಜಾಗ, ಇಲ್ಲಿ ವಿಶುದ್ಧಿ ಚಕ್ರ, ಥ್ರೋಟ್ ಚಕ್ರ. ಇದನ್ನ ನೀವು ಬ್ಲೂ ಕಲರ್, ಈ ಬ್ಲೂ ಕಲರ್ ಬಾಲ್ ಆಗಿ ವಿಜುವಲೈಸ್ ಮಾಡ್ತಾ, ಈ ಬ್ಲೂ ಕಲರ್ ಬಾಲ್ ಆಕ್ಟಿವೇಟ್ ಆಗಿದೆ, ಬಲ್ಬ್ ಆನ್ ಆಗಿದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ಪ್ರತಿ ಬಾರಿ ಉಸಿರನ್ನ ಅಲ್ಲಿಗೆ ಕಳಿಸಿ. ರಿಲ್ಯಾಕ್ಸ್. ಈಗ ಸ್ವಲ್ಪ ಮೇಲ್ಗಡೆ ಅಂದ್ರೆ ನಿಮ್ಮ ಆಜ್ಞಾ ಚಕ್ರ, ನಿಮ್ಮ ಥರ್ಡ್ ಐ ಪೊಸಿಷನ್ ಅಂದ್ರೆ ನಾವು ಬೊಟ್ಟಿಡುವಂತಹ ಜಾಗದಲ್ಲಿ ನಿಮ್ಮ ಗಮನ ಹರಿಸಿ. ಇಲ್ಲಿ ಒಂದು ಇಂಡಿಗೋ ಕಲರ್ ಬಾಲ್ ಹೊಳಿತಾ ಇದೆ ಅನ್ನೋ ಹಾಗೆ ಸ್ವಲ್ಪ ಡಾರ್ಕ್ ಬ್ಲೂ ಕಲರ್. ಈ ಇಂಡಿಗೋ ಕಲರ್ ಲೈಟ್ ಇಲ್ಲಿ ಹೊಳಿತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಪ್ರತಿ ಬಾರಿ ಉಸಿರಾಡುವಾಗ ಇಲ್ಲಿ ಒಂದು ಬಲ್ಬ್ ಆನ್ ಆಗಿದೆ, ಇಂಡಿಗೋ ಕಲರ್ ಬಲ್ಬ್ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಅದೇ ರೀತಿ ನೆತ್ತಿಯ ಮೇಲ್ಭಾಗ ಕ್ರೌನ್ ಚಕ್ರ, ಕಿರೀಟ ಧರಿಸುವಂತಹ ಜಾಗ. ಈ ಕ್ರೌನ್ ಚಕ್ರ ಇಲ್ಲಿ ಕೂಡ ವಾಯ್ಲೆಟ್ ಕಲರ್ ಲೈಟ್, ಒಂದು ನೇರಳೆ ಬಣ್ಣ. ಈ ವಾಯ್ಲೆಟ್ ಕಲರ್ ಲೈಟ್ ಹೊಳಿತಾ ಇದೆ ಅನ್ನೋ ಹಾಗೆ ನೀವು ವಿಜುವಲೈಸ್ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗ್ ತಗೊಳ್ಳಿ. ಎಲ್ಲ ಚಕ್ರಗಳು ಕೂಡ ಹೊಳಿತಾ ಇದೆ. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಹೊಟ್ಟೆ ನಾಭಿಯವರೆಗೆ ತಲುಪೋ ಹಾಗೆ ನಿಧಾನವಾಗಿ ತಗೊಳ್ಳಿ. ಬ್ರೀದ್ ಔಟ್. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ಎರಡು ಕೈಗಳನ್ನು ಮುಚ್ಚಿ, ಎರಡು ಕೈಗಳನ್ನ ಮುಚ್ಚಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ನಿಧಾನವಾಗಿ ಕಣ್ಣುಗಳನ್ನ ಬಿಟ್ಟು ನಿಮ್ಮ ಕೈಗಳನ್ನ ನೋಡಿ ಭೂಮಿ ತಾಯಿ ನನಗೆ ಆಶೀರ್ವಾದ ಮಾಡಿ.
ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಇಲ್ಲಿಗೆ ಸೆಷನ್ ಇದನ್ನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಸೆಷನ್ ಕೂಡ 11 ಗಂಟೆಗೆ ಇರುತ್ತೆ. ಯಾರೆಲ್ಲ 5 ಡೇ ಸೆಷನ್ ಅಟೆಂಡ್ ಮಾಡ್ತಾ ಇದ್ದೀರಾ ಅವ್ರಿಗೆ, ಆಯ್ತಾ? ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ರೆಗ್ಯುಲರ್ ಕ್ಲೈಂಟ್ಸ್ ಆ್ಯಂಡ್ 5 ಡೇ ಸೆಷನ್ ಇರೋರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಜಾಯ್ನಿಂಗ್. ಮ್ಯಾಮ್. ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.